ಓಕೆ. ವಂದನೆಗಳು ಪ್ರಿಯರೇ, ಕೇಳಿಸ್ತಿದೆಯಲ್ಲ ಈಗ? ಹಾ ಹೌದು. Okay. ವಂದನೆಗಳು ಮನು. ವಂದನೆಗಳು. ಮುಂಚೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮೆಲ್ಲರ ಜೀವನದಲ್ಲಿ ಇನ್ನೊಂದು ದಿವಸವನ್ನು ಬರಮಾಡಿದ್ದಕ್ಕೋಸ್ಕರ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ಒಂದು ಹೊಸ ದಿನವನ್ನು ನೋಡುವಂತಹ ಭಾಗ್ಯವನ್ನು, ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದ್ದೀರ ತಂದೆ. ಇವತ್ತು ನೀವು ನಮ್ಮೆಲ್ಲರ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ತಂದೆ, ಆ ಮಾತುಗಳನ್ನು ನಮಗೆ ವ್ಯಕ್ತಪಡಿಸಿ ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಅನ್ನುವಂತಹ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಜನರೇ, ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂತಹ ಅಂಶದ ಹೆಸರು ಭಕ್ತಿ ಅಂದರೆ ಏನು. ಅಂಶದ ಹೆಸರನ್ನ ಇನ್ನೊಂದ್ಸರಿ ಹೇಳ್ತದೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಭಕ್ತಿ ಅಂದರೆ ಏನು. ಓಕೆ, ಇಷ್ಟಕ್ಕೂ ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ, ಈ ಹಿಂದೆ ಒಂದ್ಸಾರಿ ಈ ಅಂಶವನ್ನು ನಾವು ಮಾತಾಡ್ಕೊಂಡಿದ್ವಿ ಈಗಾಗ್ಲೇ. ಏನು ಭಕ್ತಿ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಈ ಅಂಶವನ್ನ ಆಲೋಚನೆ ಮಾಡ್ಬೇಕಾಗಿರುವಂತಹ ಅನಿವಾರ್ಯತೆ ಏನಿದೆ ಫಸ್ಟ್ ಆಫ್ ಆಲ್ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿ ಸಾಕಷ್ಟು ಜನ ತಾವು ಮಾಡ್ತಿರುವಂತಹದ್ದು, ತಾವು ನಡೆಸ್ತಿರುವಂತಹದ್ದು, ತಾವು ಮಾಡ್ತಿರುವಂತಹ ಕಾರ್ಯಕ್ರಮಗಳೇ ಭಕ್ತಿ ಅಂತ ಅನ್ಕೊಂಡಿದ್ದಾರೆ. ಹೌದಲ್ವಾ? ಈ ರೀತಿಯಾಗಿರುವಂತಹ ಜನರನ್ನ ನಾವು ನೋಡಿರ್ತೀವಿ ಸಾಕಷ್ಟು ಜನ ಪ್ರಪಂಚದಲ್ಲಿ. ಈ ಭಕ್ತಿ ಅನ್ನುವಂತಹ ಮಾಯೆಯಲ್ಲಿದ್ದು ಭಕ್ತಿಯಲ್ಲಿ ಇಲ್ಲದೆ ಇರುವಂತಹದ್ದು ಬೇರೆ ಬೇರೆ ಧರ್ಮಗಳಲ್ಲಿರುವಂತವರು ಸಹ ಈ ರೀತಿ ಭಕ್ತಿಯಲ್ಲಿ ಇಲ್ಲದೆ ನಾನು ಭಕ್ತಿಯಲ್ಲಿ ಇದ್ದೀನಿ ಅಂತ ಅನ್ಕೊಳ್ತಿರುವಂತವ್ರು ಸಾಕಷ್ಟು ಜನ ಇದೆ ಪ್ರಪಂಚದಲ್ಲಿ. ಹೌದಾ? ಒಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಕ್ರೈಸ್ತರಲ್ಲೇ ರೀಸೆಂಟ್ ಆಗಿ ನ್ಯೂಸ್ ಆರ್ಟಿಕಲ್ ಸಹ ಬಂದಿತ್ತು. ತಮಿಳುನಾಡುವಲ್ಲಿ ವಾಸ ಮಾಡುವಂತಹ ಒಬ್ಬ ಪ್ರಜೆ ತಮಿಳುನಾಡಿನಿಂದ ಹಿಡಿದು ಬೇಲಂಗಡಿವರೆಗೂ ಮಂಡಿಕಾಲಲ್ಲಿ ನಡ್ಕೊಂಡು ಹೋಗಿದ್ದ. ಈ ವಿಷಯ ನಮಗ್ ಗೊತ್ತಲ್ವಾ? ತಮಿಳುನಾಡಿನಿಂದ ಹಿಡಿದು ತನ್ನ ಊರಿಂದ ಹಿಡಿದು ಬೇಲಂಗಡಿವರೆಗೂ, ಚರ್ಚ್ ಇದೆಯಲ್ವಾ, ಚರ್ಚ್ ವರೆಗೂ ನಡ್ಕೊಂಡು ಹೋಗಿದ್ದ ಮಂಡಿಕಾಲಲ್ಲಿ. ನೀಲ್ ಡೌನ್ ಮಾಡ್ತಾ ಮಂಡಿಯಲ್ಲೇ ನಡ್ಕೊಂಡು ಹೋಗಿದ್ದಂತಹ ವಿಚಾರ. ಹೌದು, ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಪ್ರಪಂಚದ ದೃಷ್ಟಿಯಲ್ಲಿ ನ್ಯೂಸ್ ಅನ್ನ ನೋಡ್ತಿರುವಂತಹ ಪ್ರತಿಯೊಬ್ರು ಏನಂತ ಯೋಚನೆ ಮಾಡ್ತಾರೆ, ಈತನ ದೊಡ್ಡ ಭಕ್ತನು ಅಂತಾನೆ ಯೋಚನೆ ಮಾಡ್ತಾರೆ. ಹೌದಲ್ವಾ? ಈತನಂತ ಭಕ್ತರು ಇನ್ನೊಬ್ರು ಇದಾರ ಅಂತ ಯೋಚನೆ ಮಾಡ್ತಾರೆ. ನಿಜಾನ? ಹೌದು. ಆ ವ್ಯಕ್ತಿಗೂ ಅನ್ಸಿರುತ್ತೆ, ಏನು ನಾನು ಎಂತ ದೊಡ್ಡ ಭಕ್ತನಾಗಿರ್ಬೇಕು, ಇಷ್ಟು ಮಾಡಿದೀನಿ ಸೇವೆ ಅಂತ ಹೇಳಿದ್ರೆ, ಮಂಡಿಕಾಲಲ್ಲಿ ನಡ್ಕೊಂಡ್ ಮಾಡಿದೀನಿ ಚರ್ಚ್ಗೆ ಅಂತ ಹೇಳಿದ್ರೆ, ನಾನು ಇನ್ನೆಷ್ಟು ದೊಡ್ಡ ಭಕ್ತನಾಗಿರ್ಬೇಕು. ಆದ್ರೆ ದೇವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಈತ ದೊಡ್ಡ ಭಕ್ತನೇನಾ? ಅದ್ ಪ್ರಶ್ನೆ. ಯಾಕಂದ್ರೆ ನಾವು ನಮಗ್ ನಾವೇ ಭಕ್ತರು ಅಂತ ಅನ್ಕೊಂಡ್ರೆ ಸಾಕಾಗೋದಿಲ್ಲ ಅಲ್ವಾ? ಕೆಲವು ಆಚಾರಗಳನ್ನ ಪೂರೈಸಿ ನಾವು ಅನ್ಕೊಂಡಿರುವಂತಹ ಏನು ಮಾಡಿ, ಒಂದಷ್ಟು ಕಷ್ಟಕರವಾಗಿರುವಂತಹ ವಿಚಾರವನ್ನು ಏನು ನಡೆಸಿ, ಓಕೆ ಇದೇ ಭಕ್ತಿ, ನಾನು ಎಲ್ಲರಿಗಿಂತ ದೊಡ್ಡ ಭಕ್ತನು ಅಂತ ಅನ್ಕೊಂಡ್ರೆ ನಾವು ಭಕ್ತರಾಗೋಗೋದಿಲ್ಲ ಅಲ್ಲ. ನಮ್ಮನ್ನು ಭಕ್ತರು ಅಂತ ಯಾರು ಸರ್ಟಿಫೈ ಮಾಡ್ಬೇಕು? ದೇವ್ರು ಸರ್ಟಿಫೈ ಮಾಡ್ಬೇಕು. ಸತ್ಯವೇದದಲ್ಲಿ ಸಾಕಷ್ಟು ಜನ ಭಕ್ತರಿಗೆ ದೇವರೇ ಸರ್ಟಿಫೈ ಮಾಡಿದ್ದಾರೆ. ಈತನು ಯಥಾರ್ಥವಂತನು, ನೀತಿವಂತನು, ಆಗ ನಡ್ಕೊಳ್ತಿರುವಂತಹ ಭಕ್ತನು ಅಂತ ಹೇಳಿ ದೇವರೇ ಸಾಕಷ್ಟು ಜನಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ದೇವರ ಕಡೆಯಿಂದ ಬರಬೇಕು. ಆದ್ರೆ ವಿಚಾರ ಏನಾಗೋಗಿದೆ ಅಂತ ಹೇಳಿ, ಪ್ರಪಂಚದಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ, ಈ ರೀತಿ ನಾನು ಆಗ್ಲೇ ಹೇಳದ್ನಲ್ವಾ, ಮಂಡಿ ಕಾಲಲ್ಲಿ ನಡ್ಕೊಂಡು ಹೋದ್ರೆ ಈ ವ್ಯಕ್ತಿ ಜಾಸ್ತಿ ಹೆಚ್ಚಾದ ಭಕ್ತನು, 40 ದಿವಸ ಉಪವಾಸ ಮಾಡುತ್ತಿದ್ರೆ ಈ ವ್ಯಕ್ತಿ ದೊಡ್ಡ ಹೆಚ್ಚಾದ ಎಲ್ಲರಿಗಿಂತ ಉತ್ತಮವಾದ ಭಕ್ತನು. ಕ್ರೈಸ್ತರ ಮಧ್ಯದಲ್ಲಿರುವಂತಹ ಊಹಾಪೋಹಗಳು, ಇವರೆಲ್ಲ ಭಕ್ತರು, ಅವ್ರ ಭಕ್ತರಾಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ನಾ ಹೇಳ್ತಿಲ್ಲ. ಇವಾಗ 40 ದಿವಸ ಉಪವಾಸ ಮಾಡುವಂತವ್ರು ಭಕ್ತರಾಗ್ಲಿಕ್ಕೆ ಆಗೋದಿಲ್ಲ ಅಂತ ನಾ ಹೇಳ್ತಿಲ್ಲ. 40 ದಿವಸ ಉಪವಾಸ ಮಾಡಿದ್ದ ಮಾತ್ರಕ್ಕೆ ದೊಡ್ಡ ಭಕ್ತನಾಗೋದಿಲ್ಲ ಅಲ್ವಾ? ಮಂಡಿಕಾಲಲ್ಲಿ ನಡ್ಕೊಂಡು ಹೋದಂತಹ ಮಾತ್ರಕ್ಕೆ ದೊಡ್ಡ ಭಕ್ತನಾಗೋದಿಲ್ಲ ಅಲ್ವಾ? ಬ್ಯಾಪ್ಟಿಸಮ್ ತಗೊಳ್ಲಿಕ್ಕೆ ಇಲ್ಲಿಂದ ಯೋರ್ದನ್ ನದಿಗೆ ಹೋಗುವಂತಹ ಜನ ಇದ್ದಾರೆ ಗೊತ್ತ. ಭಾರತ ದೇಶದಿಂದ ಬೇರೆ ಬೇರೆ ದೇಶಗಳಿಂದ ಪ್ರಪಂಚದಲ್ಲಿ ಸುತ್ತಮುತ್ತ, ಅಲ್ಲಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಫ್ಲೈಟ್ ಅನ್ನ ತಗೊಂಡು ಇಲ್ಲಿಂದ ಯೋರ್ದನ್ ನದಿ ಹತ್ರ ಹೋಗಿ ಅಲ್ಲಿ ದೀಕ್ಷಾ ಸ್ನಾನ ತಗೊಂಡು ಮತ್ತೆ ವಾಪಸ್ ಬರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಈಗ ಅವರ ಮನಸ್ಸಲ್ಲಿರುವಂತಹ ಒಪಿನಿಯನ್ ಏನು? ಇಲ್ಲಿಂದ ಯೋರ್ದನ್ ನದಿಗೆ ಹೋದಲ್ವಾ ದೀಕ್ಷಾ ಸ್ನಾನ ತಗೊಂಡಕ್ಕೆ, ಅವ್ರ ಮನಸ್ಸಲ್ಲಿರುವಂತಹ ಒಪಿನಿಯನ್ ಏನು? ನಾನು ಎಲ್ಲರಿಗಿಂತ ದೊಡ್ಡ ಭಕ್ತನು. ಪ್ರಪಂಚದಲ್ಲಿರುವಂತಹ ಜನ ಅವ್ರನ್ನ ನೋಡಿದ್ರು ಸಾಕಷ್ಟು ಜನ ನಂಬಿಡ್ತಾರೆ ಅದನ್ನ. ಏನಂತ? ಓಕೆ, ಈ ವ್ಯಕ್ತಿ ಹಾಗಾದ್ರೆ ತುಂಬಾ ದೊಡ್ಡ ಭಕ್ತನು, ಯೋರ್ದನ್ ನದಿಗೆ ಹೋಗಿ ದೀಕ್ಷಾ ಸ್ನಾನ ತಗೊಂಡ್ ಬರ್ತಿದ್ದಾನಲ್ವ. ನಿಜಾನ? ಅದ್ರ ದೇವ್ರು ಏನ್ ಅನ್ಕೊಳ್ತಿದ್ದಾರೆ, ದೇವ್ರು ಯಾರೆಲ್ಲ ಭಕ್ತರು ಅಂತ ಹೇಳ್ತಾರೆ ಇಷ್ಟಕ್ಕೂ. ಈ ರೀತಿ ಆಚಾರ, ಇವಾಗ ನಾವು ಮಾತಾಡ್ಕೊಳ್ತಿರುವಂತಹ ವಿಚಾರಗಳನ್ನೆಲ್ಲ ಆಚಾರಗಳು ಅಂತ ಹೇಳಿ ಕರಿಬಹುದು.
ಯಾರು ಸ್ಥಾಪಿಸಿರುವಂತಹ ಆಚಾರಗಳು? ಮನುಷ್ಯರು ಸ್ಥಾಪಿಸಿರುವಂತಹ ಆಚಾರಗಳು. ಇಲ್ಲಿಂದ ಎಲ್ಲೋ ಹೋಗಿ ಬ್ಯಾಪ್ಟಿಸಮ್ ತಗೊಳ್ಳುವಂತಹದ್ದಾಗಿರ್ಬೋದು. ಮನೆ ಪಕ್ಕನೆ ತೊಟ್ಟಿ ಇರುತ್ತೆ, ಮನೆ ಪಕ್ಕನೆ ಕೆರೆ ಇರುತ್ತೆ, ಮನೆ ಪಕ್ಕನೆ ನದಿ ಇರುತ್ತೆ. ನಾವು ಅಲ್ಲಿ ಬಿಟ್ಟು ಎಲ್ಲೋ ಹೋಗಿ ದೀಕ್ಷಾ ಸ್ನಾನ ತಗೊಂಡು ಬಂದು ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ಇದನ್ನ ನಾನಾಗ್ಲೇ ಹೇಳಿದೆ, ಇದನ್ನ ಆಚಾರ ಅಂತ ಹೇಳಿ ಕರಿತೀವಿ. ಈ ಆಚಾರಗಳನ್ನ ಪಾಲಿಸುವಂತವ್ರು ನಮ್ಮ ದೃಷ್ಟಿಯಲ್ಲಿ ದೊಡ್ಡ ಭಕ್ತರು. 40 ದಿವಸ ಉಪವಾಸ ಮಾಡುವಂತವ್ರಾಗಿರ್ಬೋದು, ಯೋರ್ದಾನ್ ನದಿ ಹೋಗಿ ದೀಕ್ಷಾ ಸ್ನಾನ ತಗೊಂಡ್ಬರುವಂತವ್ರಾಗಿರ್ಬೋದು, ಮಂಡಿಕಾಲಲ್ಲಿ ನಡ್ಕೊಂಡು ವೇಲಂಗಣಿಗೆ ಹೋಗಿ ಬರುವಂತವ್ರಾಗಿರ್ಬೋದು. ಈ ರೀತಿಯಾಗಿರುವಂತಹ ಜನ ನಮ್ಮ ದೃಷ್ಟಿಯಲ್ಲಿ ದೊಡ್ಡ ಭಕ್ತರು. ಅದಕ್ಕೆ ಈ ಅಂಶವನ್ನ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಕೆಲವು ಆಚಾರಗಳನ್ನು ಪಾಲಿಸಿದ ಮಾತ್ರಕ್ಕೆ ಭಕ್ತರಾಗೋಗ್ತೀವ, ಕೆಲವು ಆಚಾರಗಳನ್ನು ಪಾಲಿಸಿದ ಮಾತ್ರಕ್ಕೆ ಮನುಷ್ಯರು ಉತ್ತಮವಾಗಿರುವಂತಹ ಭಕ್ತರಾಗ್ತೀವ. ಇನ್ನು ಪ್ರಪಂಚದಲ್ಲಿರುವಂತಹ ಆಚಾರಗಳು ನಿಮಗೆ ಗೊತ್ತು. ಇದಿಷ್ಟು ಸಹ ನಾವು ಮಾತಾಡ್ಕೊಂಡಂತಹ ವಿಚಾರಗಳೆಲ್ಲವೂ ಸಹ ಕ್ರೈಸ್ತರ ಮಧ್ಯೆ ಇರುವಂತಹ ಆಚಾರಗಳು. ಇನ್ನು ಪ್ರಪಂಚದಲ್ಲಿರುವಂತಹ ಆಚಾರಗಳು ನಮ್ಮೆಲ್ಲರಿಗೂ ಗೊತ್ತಲ್ವಾ? ಇನ್ನು ಏನೇನಿದೆ? ಕೂದಲು ಕೊಡುವಂತವ್ರು ಸ್ವಲ್ಪ ಜನ, ಇನ್ನೊಂದ್ ಕಡೆ ಹೋಗುವಂತವ್ರು ಸ್ವಲ್ಪ ಜನ, ಚಾಟಿಯಲ್ಲಿ ತಮಗ್ ತಾವು ಹೊಡ್ಕೊಳ್ಳುವಂತವ್ರು ಸ್ವಲ್ಪ ಜನ. ಚಾಟಿಯಲ್ಲಿ ಹೊಡ್ಕೊಳ್ಳುವಂತವ್ರು ನೋಡಿದ್ದೀರಾ? ಇಲ್ಲ ಊರು ಹಬ್ಬ ಅದು ಇದು ಎಲ್ಲ ಇದ್ದಾಗ ತಮಗ್ ತಾವು ಜೋರಾಗಿ ಚಾಟಿಯಲ್ಲಿ ಹೊಡ್ಕೊಳ್ತಿರ್ತಾರೆ. ಅಲ್ಲಿ ಸುತ್ತ ಇರುವಂತಹ ಜನ, ಹಬ್ಬ ಭಕ್ತಿ ಅಂದ್ರೆ ಈ ವ್ಯಕ್ತಿ ಇತ್ತು ತನಗ್ ತಾನು ಹಾನಿ ಮಾಡ್ಕೊಳ್ತಿದ್ದಾನೆ ನೋಡಿ. ಆ ಭಕ್ತಿಯಿಂದ ಎಷ್ಟಕ್ಕೂ ದೇವ್ರಿಗೆ ಏನಾದ್ರು ಬರ್ತಿದ್ಯಾ? ಅದೇ ಪ್ರಶ್ನೆ. ಭಕ್ತಿ ಅಂದ್ರೆ ಆ ಭಕ್ತಿಯಿಂದ ದೇವ್ರಿಗೆ ಏನಾದ್ರು ಬರ್ಬೇಕು, ನಮ್ಮ ಭಕ್ತಿಯಿಂದ ದೇವ್ರಿಗೆ ಏನಾದ್ರು ಬರ್ಬೇಕು, ದೇವ್ರಿಗೆ ಏನಾದ್ರು ಅನುಕೂಲ ಆಗ್ಬೇಕು. ಸೆಕೆಂಡ್ ಪಾಯಿಂಟ್, ಅಟ್ ಲೀಸ್ಟ್ ನಮ್ಮ ಆತ್ಮಿಕ ಬೆಳವಣಿಗೆಗಾದ್ರೂ ನಮಗೇನಾದ್ರು ಆಗ್ಬೇಕು, ನಾವಾದ್ರೂ ಬೆಳಿಬೇಕು ಆತ್ಮಿಕವಾಗಿ. ಹೌದಲ್ವಾ? ಅದೇ ಅಲ್ವಾ ಭಕ್ತಿ. ಇದ್ರ ದೇವ್ರಿಗೆ ಏನಾದ್ರು ಉಪಯೋಗ ಆಗ್ಬೇಕು, ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮಗೇನಾದ್ರು ಉಪಯೋಗ ಆಗ್ಬೇಕು. ನಾವು ಮಂಡಿಕಾಲಲ್ಲಿ ನಡ್ಕೊಂಡು ಹೋಗೋದ್ರಿಂದ ದೇವ್ರಿಗೂ ಏನು ಉಪಯೋಗ ಇಲ್ಲ, ನಮಗೂ ಏನು ಉಪಯೋಗ ಬರ್ತಿಲ್ಲ. ನಾವು 40 ದಿವಸ ಉಪವಾಸ ಮಾಡೋದ್ರಿಂದ ದೇವ್ರಿಗೆ ಏನು ಉಪಯೋಗ ಬರ್ತಿಲ್ಲ, ನಮಗೂ ಏನು ಉಪಯೋಗ ಬರ್ತಿಲ್ಲ. ಇನ್ನು ಆರೋಗ್ಯ ಹಾಳಾಗೋಗ್ತಿದೆ ಅಷ್ಟೇ. ಹೌದಲ್ವಾ? ಓಕೆ. ಹಾಗಿದ್ರೆ ಈ ಕಲ್ಪನೆಗಳಿದೆಯಲ್ವಾ, ಚಾಟಿಯಲ್ಲಿ ಹೊಡ್ಕೊಳ್ಳುವಂತಹದ್ದು ಜೋರಾಗಿ, ಇದು ಭಕ್ತಿ ಅಂತ ಸ್ವಲ್ಪ ಜನ. ಇನ್ನು ಭಕ್ತಿ ಅಂದ್ರೆ ಏನು? ಕೆಂಡದ ಮೇಲೆ ನಡೆಯುವಂತಹದ್ದು. ಕೆಂಡದ ಮೇಲೆ ನಡೆಯುವಂತವ್ರನ್ನ ನೋಡಿದೀವ? ಸಾಕಷ್ಟು ಜಾತ್ರೆಗಳಲ್ಲಿ ನಡೀತಿರುತ್ತೆ, ಕೆಂಡದ ಮೇಲೆ ನಡ್ಕೊಂಡು ಹೋಗ್ತಿರ್ತಾರೆ. ಇಷ್ಟಕ್ಕೂ ಯಾರು ಹೇಳಿದ್ರು ನೀವು ಕೆಂಡದ ಮೇಲೆ ನೀವೇನು ಅವ್ರನ್ನ ಮಾತಾಡ್ಸಿ ಒಂದ್ಸಾರಿ, ನಿಮ್ಮನ್ನ ಯಾರು ಹೇಳಿದ್ರು ಈ ತರ ಕೆಂಡದ ಮೇಲೆ ನೀವು ನಡ್ಕೊಂಡು ಹೋಗ್ಬೇಕು ಅಂತ ಯಾರು ಹೇಳಿದ್ರು ನಿಮ್ ಹತ್ರ? ಕೆಂಡದ ಮೇಲೆ ನಡ್ಕೊಂಡು ಹೋದ್ರೆ ಏನ್ ಬರುತ್ತೆ ನಿಮಗೆ ಅಂತ ಹೇಳಿದ್ರೆ, ಇದು ನನ್ನ ದೇವ್ರಿಗೆ ನಾನ್ ಮಾಡ್ತಿರುವಂತ ಸೇವೆ ಅಂತಾರೆ. ಹೌದಾ? ನಿಮ್ ದೇವ್ರಿಗೆ ನೀವು ಮಾಡ್ತಿರುವಂತ ಸೇವೆನ, ಇದರಿಂದ ನಿಮ್ ದೇವ್ರಿಗೆ ಏನಾದ್ರು ಉಪಯೋಗ ಬರ್ತಿದ್ಯಾ, ಅಥವಾ ನಿಮಗೇನಾದ್ರೂ ಉಪಯೋಗ ಬರ್ತಿದ್ಯಾ? ಇಲ್ಲ. ನಿಜನಾ? ಹಾಗಾದ್ರೆ ಚಾಟಿಯಲ್ಲಿ ಹೊಡ್ಕೊಳ್ತಿರುವಂತವ್ರು ಸ್ವಲ್ಪ ಜನ, ಬೆಂಕಿ ಕೆಂಡದ ಮೇಲೆ ನಡೆಯುವಂತವ್ರು ಇನ್ನೂ ಸ್ವಲ್ಪ ಜನ, ಬೆಳಿಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಮಾಡುವಂತವ್ರು, 4 ಗಂಟೆ ತಣ್ಣೀರ್ ಸ್ನಾನ ಮಾಡುವಂತವ್ರೆಲ್ಲ ಇದಾರೆ ಗೊತ್ತಾ ನಮ್ಗೆ? ಏನಿದು? ಏನಕ್ಕೋಸ್ಕರ ಮಾಡ್ತೀರಾ? ಭಕ್ತಿ ಅದು. 4 ಗಂಟೆ ಪ್ರಾರ್ಥನೆ ಮಾಡುವಂತವ್ರು ಓಕೆ, 4 ಗಂಟೆಗೆ ತಣ್ಣೀರ್ ಸ್ನಾನ ಮಾಡ್ಬೇಕು ಅಂತ ಹೇಳಿ ಎಲ್ಲೂ ದೇವ್ರು ಮ್ಯಾಂಡೇಟ್ ಮಾಡಿರೋ ಹಂಗೆ ನಮಗ್ ಕಾಣಿಸೋದಿಲ್ಲ ಅಲ್ವಾ? ಹಂಗ್ ಮಾಡಿದ್ರೆ ದೇವ್ರಿಗೆ ಏನಾದ್ರು ಉಪಯೋಗ ಬರುತ್ತೆ ಅಂತಾನು ನಮ್ಗೆ ಅನ್ಸೋದಿಲ್ಲ ಅಲ್ವಾ ನಾರ್ಮಲ್ ಆಗಿ? ಹಾಗಾದ್ರೆ ಇದೆಲ್ಲ ಮಾಡ್ತಾ, ಈ ರೀತಿಯಾಗಿರುವಂತಹ ಆಚಾರಗಳನ್ನ ಪಾಲಿಸ್ತಾ ನಾವು ಭಕ್ತರು ಅನ್ನುವಂತಹ ಮಾಯೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಹೌದಾ? ಅವ್ರ ಮಾಯೆಯಲ್ಲಿರುವಂತಹದನ್ನ ಹೊರತುಪಡಿಸಿ ಸಾಕಷ್ಟು ಜನ ಅವರನ್ನು ನೋಡಿ ಅಂತವರೇ ಭಕ್ತರು ಅಂತ ಹೇಳಿ ನಂಬ್ತಿದ್ದಾರೆ. ತಣ್ಣೀರ್ ಸ್ನಾನ ಮಾಡುವಂತವ್ರು, ಬೆಳಿಗ್ಗೆನೆ ಎದ್ದು ಇವರೇ ಭಕ್ತರು, ಚಾಟಿಯಲ್ಲಿ ಹೊಡ್ಕೊಳ್ಳುವಂತವ್ರು ಇವರೇ ಭಕ್ತರು, ತಮ್ಮನ್ನು ತಾವು ಗಾಯ ಮಾಡ್ಕೊಳ್ಳುವಂತವ್ರು ಇವರೇ ಭಕ್ತರು. ಸತ್ಯವೇದ ಏನ್ ಹೇಳ್ತಿದೆ ಇಷ್ಟಕ್ಕೂ ಭಕ್ತಿಯ ಬಗ್ಗೆ? ನೋಡ್ತಾ ಹೋಗೋಣ ಒಂದೊಂದಾಗಿ. ಸತ್ಯವೇದದಲ್ಲಿರುವಂತಹ ವಚನಗಳು ಭಕ್ತಿಯ ಬಗ್ಗೆ ಏನೇನ್ ಹೇಳ್ತಿದೆ ಇಷ್ಟಕ್ಕೂ. ಭಕ್ತಿ ಅಂದ್ರೆ ಏನು? ದೇವ್ರು ಕೋರ್ಕೊಳ್ತಿರುವಂತಹ ಭಕ್ತಿ ಅಂದ್ರೆ ಈ ಆಚಾರಗಳನ್ನು ಪಾಲಿಸುವಂತಹದ್ದೇನಾ? ದೇವ್ರು ಕೋರ್ಕೊಳ್ತಿರುವಂತಹ ಭಕ್ತಿ ಯಾವುದು ಇಷ್ಟಕ್ಕೂ? ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರೂ ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಏನರ್ಥ ಆಯ್ತು ನಮ್ಗೆ ವಚನದಿಂದ? 5ನೇ ವಚನದಲ್ಲಿ ಒಂದ್ ಮಾತನ್ನು ಓದ್ಕೊಂಡ್ವಿ. ಭಕ್ತಿಯ ವೇಷವಿತ್ತು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಭಕ್ತಿಯ ವೇಷ ಮೇಲೆ ಅದರ ಬಲ ಮಾತ್ರ ಬೇಡ ಅಂತ ಅನ್ನುವಂತ ಜನ ಇದರ ಭೂಮಿ ಮೇಲೆ.
ಈ ವಚನವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೇಲೆ ಭಕ್ತಿಯ ವೇಷವನ್ನು ಧರಿಸ್ಕೊಂಡಿದ್ದಾರೆ, ಆದ್ರೆ ಅದರ ಬಲ ಮಾತ್ರ ಬೇಡ ಅಂತ ಅನ್ನುವಂಥವ್ರು. 40 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀವಿ. ಹಾಗಿದ್ರೆ 1-2 ಗಂಟೆ ಕುತ್ಕೊಂಡು ಪ್ರಸಂಗವನ್ನ ಕೇಳ್ತೀರಾ? 1-2 ಗಂಟೆ ಕುತ್ಕೊಂಡು ಸತ್ಯವೇದ ಓದಿ ನೋಡಿ, ಅದಾಗೋದಿಲ್ಲ. 40 ದಿವಸ ಉಪವಾಸ ಮಾಡ್ತೀವಿ ಅಂತ ಅಂದಂತವ್ರು ನೀವೇ ಅಲ್ವಾ? ಹೌದು. ಕರೆಕ್ಟ್ ಕುತ್ಕೊಂಡು ಸತ್ಯವೇದ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, 2-2 ಗಂಟೆ ಪ್ರಸಂಗ ಇರುತ್ತೆ, ಅದನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಆದ್ರೆ ಕೆಲಸಕ್ಕೆ ಬರುವಂತ ಕೆಲಸವನ್ನೇ ಮಾಡ್ತಿಲ್ಲ. ನಿಮ್ಮನ್ನ ನಿಮ್ಮಲ್ಲಿ ಭಕ್ತಿ ವೃತ್ತಿಯನ್ನು ಉಂಟು ಮಾಡುವಂತ ಕೆಲಸಗಳನ್ನ ನೀವು ಮಾಡ್ತಿಲ್ಲ. ಏನು ಸುಮ್ಮನೆ ಆಚಾರವನ್ನ ಪಾಲಿಸ್ಬೇಕು ಅದಕ್ಕೋಸ್ಕರ ಮಾತ್ರ ಮಾಡ್ತಿರುವಂತಹದ್ದು. ಹೌದು. ಇಲ್ಲ ಅದನ್ನೇ ಹೇಳಿರುವಂತಹದ್ದು. ವೇಷ ಅನ್ನುವಂತಹದ್ದು ಏನದಿಯಲ್ವಾ, ಭಕ್ತಿ ಅನ್ನುವಂತಹದ್ದು ಆ ವೇಷ ಮಾತ್ರ ಮೇಲೆ ಧರಿಸ್ಕೊಂಡಿರುವಂತಹದ್ದು, ಧರಿಸ್ಕೊಂಡಿರುವಂತಹದ್ದು ನಡೀತಿದೆ. ಆದ್ರೆ ಆ ಭಕ್ತಿಗೊಂದು ಬಲ ಇದೆಯಂತೆ, ಆ ಬಲವನ್ನ ಮಾತ್ರ ಬೇಡ ಅಂತಿದಾರಂತೆ. ನಿಜವಾಗ್ಲೂ ಸಬ್ಸ್ಟೆನ್ಸ್ ಇದೆಯಲ್ವಾ, ಕೋರ್ ಸಬ್ಸ್ಟೆನ್ಸ್ ಇದೆಯಲ್ವಾ, ಒಳ ಸಾರಾಂಶ ಇದೆಯಲ್ವಾ ಭಕ್ತಿಯದ್ದು, ಅದಿಲ್ಲದೆ ಇರುವಂತಹ ಭಕ್ತ ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ ಅಂತ ಈ ವಚನ ಹೇಳ್ತಿರುವಂತಹದ್ದು. ಹೌದಾ? ಸಾಕಷ್ಟು ಜನ ಈ ಆಚಾರಗಳನ್ನೆಲ್ಲ ಪಾಲಿಸುವಂತವ್ರು ಇದಾರಂತೆ. ಈ 1ನೇ ಶತಮಾನದಲ್ಲಿ ನೋಡಿದ್ರೆ ಯಹೂದ್ಯರು ಅನ್ನುವಂತ ಒಂದು ಗುಂಪು ಕಾಣಿಸ್ತಾರಲ್ವಾ. ಈ ಯಹೂದ್ಯರು ಏನಕ್ಕೋಸ್ಕರ ಪಾಪ್ಯುಲರ್, ಏನಕ್ಕೋಸ್ಕರ ಫೇಮಸ್ ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂತಹ ಆಚಾರಗಳು ನಾವು ಇವಾಗವರೆಗೂ ಮಾತಾಡ್ಕೊಂಡ್ವಲ್ವ, ಮಂಡಿಕಾಲ ನಡ್ಕೊಂಡು ಹೋಗುವಂತಹದ್ದು, ಉಪವಾಸ ಮಾಡುವಂತಹದ್ದು, ತಣ್ಣೀರ್ ಸ್ನಾನ ಮಾಡುವಂತಹದ್ದು, ಬೆಳಿಗ್ಗೆನೆ ಎದ್ದು, ಈ ರೀತಿಯಾಗಿರುವಂತಹ ಜನ ಯಹೂದ್ಯರು. ಅವರನ್ನ ನೋಡಿದ್ರೆ ಹೊರಗಿನ ಜನ ಮಾತ್ರ ಭಕ್ತರಾಗಿದ್ರೆ ಇವ್ರ ತರ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ರು ಆ ಕಾಲದಲ್ಲೂ ಸಹ. ಯಾಕಂದ್ರೆ ಅವ್ರ ತರ ನಿಷ್ಠೆ, ನಿಯಮಗಳನ್ನ, ಆಚಾರಗಳನ್ನ ಪಾಲಿಸುವಂತವ್ರು ಬೇರೆ ಯಾರು ಇರ್ಲಿಲ್ಲ. ಕೈ ತೊಳೆದೇ ಊಟ ಮಾಡ್ಬೇಕಾದ್ರೆ ಕೈ ತೊಳೆದೇ ಊಟ ಮಾಡುವಂತಹದ್ದು, ಪ್ರಾಣ ಹೋಗ್ಲು ಹಂಗೆ ಊಟ ಮಾಡೋದಿಲ್ಲ ಅಂತ ಜನ ಯಹೂದ್ಯರು. 1ನೇ ಶತಮಾನದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ನೀವು ಶಿಷ್ಯಂದಿರು ಕೈ ತೊಳೆದೇ ಊಟ ಮಾಡ್ತಿದ್ದಾರೆ ಅದು ಇದು ಅಂತ ಹೇಳಿ. ಅಂದ್ರೆ ಇವ್ರ ಮೈಂಡ್ ಸೆಟ್ ಎಲ್ಲ ಯಾವ ಕಡೆ ಇರ್ತಿತ್ತು ಅಂದ್ರೆ, ನನ್ ಕೈ ತೊಳೆದು ಊಟ ಮಾಡಿದ್ರೆ ನಾನ್ ಭಕ್ತನು, ನನ್ ಕಾಲ್ ತೊಳ್ಕೊಂಡು ಒಳಗಡೆ ಬಂದ್ರೆ ನಾನ್ ಭಕ್ತನು. ಸಾಕ ಕಾಲ್ ತೊಳ್ಕೊಂಡು ಕೈ ತೊಳ್ಕೊಂಡು ಒಳಗಡೆ ಬಂದ್ರೆ ಸಾಕ, ಅಷ್ಟಕ್ಕೆ ಭಕ್ತರ ಹೋಗ್ತಿಲ್ಲ. ಅದನ್ನು ಹೊರತುಪಡಿಸಿ ಇವ್ರ ಮನಸ್ಸಲ್ಲಿ ಇನ್ನೂ ಸಾಕಷ್ಟು ಕಲ್ಪನೆಗಳು, ಮನೋಭಾವಗಳಿತ್ತು. ಕುರ್ಬಾನು ನಾವು ಸತ್ಯವೇದದಲ್ಲಿ ನೋಡ್ಕೊಳ್ತೀವಲ್ವಾ, ಹೊಸ ಒಡಂಬಡಿಕೆಯಲ್ಲಿ ಮಾತಾನ ಏನು ಕುರ್ಬಾನು ಅಂತ ಹೇಳಿದ್ರೆ ಏನು? ಏನ್ ಸೂಚಿಸುತ್ತೆ ಪದ? ದೇವರಿಗೆ ಮೀಸಲಾಗುವುದು. ಬರೆದ ಸುವಾರ್ತೆ ಒಂದ್ಸರಿ ನೋಡೋಣ ಹೆಂಗಿತ್ತು. ಅವರ ಆಚಾರಗಳು ಎಷ್ಟು ದೇವರಿಗೆ ದೂರವಾಗಿದ್ದಂತೆ ಇತ್ತು ಅಂತ ಹೇಳಿ ಮಾರ್ಕರು ಬರೆದ ಸುವಾರ್ತೆ 7ನೇ ಅಧ್ಯಾಯ 10ನೇ ವಚನ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಬ್ರದರ್ ಇದೇ ವಚನ ರೀ? ಅದೇ ವಚನ. ಹೌದು. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ, ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಅಂದ್ರೆ ಇವ್ರ ಮನಸ್ಸಲ್ಲಿರುವಂತಹ ಆಚಾರವನ್ನು ಒಂದ್ಸಾರಿ ನೋಡಿ, ಇವ್ರ ಮನಸ್ಸಲ್ಲಿರುವಂತಹ ಕಲ್ಪನೆಗಳು. ಯಾರಾದ್ರೂ ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತಹದನ್ನ ಬಿಟ್ಟು, ನಿಮಗೋಸ್ಕರ ನಾನು ಏನು ಖರ್ಚು ಮಾಡ್ಬೇಕಾಗತ್ತೆ, ನಾನೇನು ಸಂಪತ್ತನ್ನ ವ್ಯಯ ಮಾಡ್ಬೇಕಾಗತ್ತಲ್ವಾ, ತಂದೆ ತಾಯಿ ಇದ್ದೀರಿ, ನಾನು ನಿಮಗೋಸ್ಕರ ಏನು ವ್ಯಯ ಮಾಡ್ಬೇಕಾಗತ್ತೆ, ಏನು ಸಂಪತ್ತನ್ನ ಖರ್ಚು ಮಾಡ್ಬೇಕಾಗತ್ತೆ, ಅದನ್ನ ನಾನು ದೇವರಿಗೋಸ್ಕರ ಎತ್ತಿಟ್ಬಿಟ್ಟಿದ್ದೀನಿ ಅಂತ ಅಂದ್ರೆ, ಅವನಿಗೆ ತನ್ನ ತಂದೆ ತಾಯಿಯನ್ನ ನೋಡ್ಕೊಡುವಂತಹ ಬಾಧ್ಯತೆ, ಭಾರ ಕಳ್ಕೊಳ್ತಾನೆ ಆ ವ್ಯಕ್ತಿ ಅಲ್ಲಿಗೆ. ಅದು ಇವ್ರ ಮನಸ್ಸಲ್ಲಿರುವಂತಹ ಕಲ್ಪನೆ. 1 ಲಕ್ಷ ರೂಪಾಯಿ ಆಗಿತ್ತೆ ಅಂತ ಅನ್ಕೊಳ್ಳಿ, ಸ್ವಲ್ಪ ಹೊತ್ತು ಉದಾಹರಣೆಗೋಸ್ಕರ ಮಾತಾಡ್ಕೊಳ್ತಿದೀವಿ. ಈಗ ತಂದೆ ತಾಯಿಯಂದಿರಿಗೆ ಒಂದು ಸರ್ಜರಿ ಮಾಡಿಸ್ಬೇಕು ಅಂತ ಅನ್ಕೊಳ್ಳಿ, 1 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಓಕೆ, ಈಗ ಆ ಆಪರೇಷನ್ ದುಡ್ಡನ್ನ ದೇವ್ರಿಗೋಸ್ಕರ ಎತ್ತಿಟ್ಬಿಟ್ಟು, ನಾನು ನಿಮಗ್ ಮಾಡಿಸುವಂತಹ ಖರ್ಚು ಏನಿದೆ ಅದನ್ನೆಲ್ಲ ದೇವ್ರಿಗೋಸ್ಕರ ಎತ್ತಿಟ್ಬಿಟ್ಟಿದ್ದೀನಿ, ಸೊ ನಿಮಗೋಸ್ಕರ ಮಾಡಿಸ್ಲಿಕ್ಕೆ ನನ್ನ ಹತ್ರ ಇನ್ನೂ ಏನಿಲ್ಲ, ಕೊರ್ಬಾನ್ ನಾನು ದೇವ್ರಿಗೋಸ್ಕರ ಎತ್ತಿಟ್ಬಿಟ್ಟಿದ್ದೀನಿ, ಪ್ರತಿಷ್ಠಿಸ್ಬಿಟ್ಟಿದ್ದೀನಿ, ಇಷ್ಟನ್ನ ನಿಮ್ಗೋಸ್ಕರ ಮಾಡ್ಲಿಕ್ಕೆ ನನ್ಗೇನು ಇಲ್ಲ ಅಂತ ಅಂದ್ರೆ, ತಂದೆ ತಾಯಿಯನ್ನು ನೋಡ್ಕೊಳ್ಳುವಂತಹ ಭಾರ ಬಾಧ್ಯತೆ ವ್ಯಕ್ತಿಯ ಮೇಲಿರುವುದಿಲ್ಲ. ಈ ರೀತಿಯಾಗಿರುವಂತಹ ವ್ಯಕ್ತಿ, ಈ ರೀತಿಯಾಗಿರುವಂತಹ ಕೃತ್ಯವನ್ನ ಯಾರಾದ್ರೂ 1ನೇ ಶತಮಾನದಲ್ಲಿ ಮಾಡಿದ್ರೆ, ಅವರು ಯಹೂದ್ಯರ ಮಧ್ಯೆ ಅತ್ಯಂತ ದೊಡ್ಡ ಭಕ್ತರು. ನಮಗ ಅರ್ಥ ಆಯ್ತಾ? ಯಹೂದ್ಯರ ಮಧ್ಯೆ ಯಾರು ಉತ್ತಮವಾಗಿರುವಂತಹ ಭಕ್ತರು 1ನೇ ಶತಮಾನದಲ್ಲಿ? ಯಾರಾದ್ರೂ
ಪ್ರತಿಷ್ಠಿಸಿ, ದೇವರಿಗೋಸ್ಕರ ಪ್ರತಿಷ್ಠಿಸಿ, ಇದನ್ನ ದೇವರಿಗೋಸ್ಕರ ಪ್ರತಿಷ್ಠಿಸ್ಬಿಟ್ಟಿದೀನಿ, ನಿಮ್ಮನ್ನ ನೋಡ್ಕೊಳ್ಲಿಕ್ಕೆ ನನ್ ಕೈಲಾಗೋದಿಲ್ಲ, ಐ ಆಮ್ ಸಾರಿ ಅಂತ ಹೇಳಿದವರು ಅತ್ಯಂತ ದೊಡ್ಡ ಭಕ್ತರು ಮೊದಲನೇ ಶತಮಾನದಲ್ಲಿ, ಜನರ ದೃಷ್ಟಿಯಲ್ಲಿ, ಯಹೂದ್ಯರ ದೃಷ್ಟಿಯಲ್ಲಿ. ಹೌದಾ? ಹಾಗಾದ್ರೆ ಜನ ಯಾವಾಗ್ಲೂ ಸಹ ಯಾರನ್ನ ದೊಡ್ಡ ಭಕ್ತರು ಅಂತ ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಈ ತರ ಜನರ ದೃಷ್ಟಿಯಲ್ಲಿ ಯಾರು ದೊಡ್ಡ ಭಕ್ತರು ಅಂತ ಅನ್ನಿಸ್ಕೊಳ್ತಾರೆ ಅಂದ್ರೆ ಈ ತರ ಜನ. ಈಗ ನಾವು ನೋಡ್ತಿದೀವಲ್ವಾ, ನೋಡ್ತಾ ಬರ್ತಿದೀವಲ್ವಾ, ಕಣ್ಣಿಗೆ ಕಾಣಿಸುವಂತೆ ದೇವರಿಗೋಸ್ಕರ ಏನೋ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ಕೊಂಡು ಒಳಗಡೆ ಏನೂ ಮಾಡದೇ ಇರುವಂತವರೇ ದೊಡ್ಡ ಭಕ್ತರು. ಈ ಕಲ್ಪನೆ, ಈ ಮನಸ್ಥಿತಿ ಜನರ ಮಧ್ಯದಲ್ಲಿ ಇವಾಗ್ಲೂ ಸಹ ಇರುವುದರಿಂದಲೇ ಅಭಿನಯ ದರ್ಶನ ಎಲ್ಲ ನೋಡ್ತಿದೀವಲ್ವಾ ನಾವು, ನ್ಯೂಸ್ ಅಲ್ಲಿ ಏನೇನಾಗ್ತದೆ ಅಂತ ಹೇಳಿ ಈ ರೀತಿಯಾಗಿರುವಂತಹ ಜನ ಎಲ್ಲ ಉದ್ಭವಿಸ್ತಿರುವಂತಹದ್ದು. ಅಭಿನಯ ದರ್ಶನ್ ಅವ್ರ ವಿಡಿಯೋಗಳನ್ನೆಲ್ಲ ಸಾಕಷ್ಟು ಜನ ನೋಡಿದಿರ ಅಂತ ಅನ್ಸುತ್ತೆ. ಈ ಮುಂಚೆ ಅವ್ರನ್ನೆಲ್ಲರೂ ಪಾದ ತೊಳೆಯುವಂತಹದ್ದು, ಕಾಲ್ ತೊಳೆಯುವಂತಹದ್ದು, ಎಲ್ಲ ಊರುಗಳಿಗೆ ಹೋದಾಗ ಅವರು ಕೊಡುವಂತಹ ಮರ್ಯಾದೆ ಏನು, ಗರಿಗಳನ್ನ ಇಟ್ಕೊಂಡು ಪಕ್ಕದಲ್ಲಿ ನಿಂತ್ಕೊಳ್ಳುವಂತಹದ್ದು ಏನು, ರಸ್ತೆ ಬದಿಯಲ್ಲಿ ಸುತ್ತಲೂ ಸಹ ವೆಲ್ಕಮ್ ಮಾಡುವಂತಹದ್ದು ಏನು, ಊರ್ ಜನ ಎಲ್ಲ ಸೇರ್ಕೊಂಡು. ನಮ್ಗೆ ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಜನರ ದೃಷ್ಟಿಯಲ್ಲಿ ಇವ್ರು ಹೆಂಗಪ್ಪ ಆ ಸ್ಥಾನಕ್ಕೆ ಹೊರಟೋದ್ರು, ಇಷ್ಟಕ್ಕೂ ಇವ್ರು ಏನ್ ಮಾಡಿದಾರೆ, ಇಷ್ಟಕ್ಕೂ ಅವ್ರ ಪಾದಗಳನ್ನ ಜನ ತೊಳಿತಾರೆ, ನೀರ್ ಹಾಕಿ ತೊಳಿತಾರೆ, ಅವ್ರು ಬಂದಾಗ ಗರಿಗಳನ್ನೆಲ್ಲ ಇಟ್ಕೊಂಡು ಯೇಸು ಕ್ರಿಸ್ತರಿಗೆ ವೆಲ್ಕಮ್ ಕೊಡ್ತಾರಲ್ವ ಯೆರೂಶಲೇಮ್ನಲ್ಲಿ, ಆ ತರ ವೆಲ್ಕಮ್ ಗಳನ್ನ ಕೊಡ್ತಾರೆ. ಇದು ಹೆಂಗೆ ಜನರ ಮನಸ್ಸಿನಲ್ಲಿ ಅಷ್ಟೊಂದು ದೊಡ್ಡ ಸ್ಥಾನವನ್ನ ಹೆಂಗೆ ಸಂಪಾದನೆ ಮಾಡ್ಕೊಂಡ್ರು ಇವರು ಅಂತ ಹೇಳಿ ಆ ಪ್ರಶ್ನೆ ಒಂದ್ ವೇಳೆ ನಮ್ಮ ಮನಸ್ಸಲ್ಲಿದ್ರೆ ಈ ಸಂದೇಶ ನಮ್ಮ ನೆನಪಿಗೆ ಬರ್ಬೇಕು. ಓಕೆ, ಹಾಗಿದ್ರೆ ಜನರ ಮನಸ್ಸಿನಲ್ಲಿ ಉತ್ತಮವಾಗಿರುವಂತಹ ಭಕ್ತರು, ದೊಡ್ಡ ವ್ಯಕ್ತಿ ಅಂತ ಹೇಳಿ ಜನ ಹೆಸರನ್ನ ಸಂಪಾದನೆ ಮಾಡ್ಕೊಳ್ಳುವಂತದ್ದು ಹೇಗಂದ್ರೆ ಹೀಗೆ, ಆಚಾರಗಳನ್ನ ಪಾಲಿಸುವುದರ ಮೂಲಕ. ನಾನು ದೇವ್ರಿಗೋಸ್ಕರ ಏನೋ ದೊಡ್ಡದ್ ಮಾಡ್ತಿದ್ದೀನಿ ಅಂತ ಹೇಳಿ ಈ ರೀತಿ ತೋರಿಸ್ಕೊಂಡು, ನಾನಾಗ್ಲೇ ಹೇಳಿದೆ ಮೊದಲನೇ ಶತಮಾನದಲ್ಲಿ ಯಾರು ದೊಡ್ಡ ಭಕ್ತರು, ತಂದೆ ತಾಯಿಯನ್ನು ನೋಡ್ಕೊಳ್ದೆ ಇದನ್ನ ದೇವ್ರಿಗೋಸ್ಕರ ಎತ್ತಿಕ್ಬಿಟ್ಟಿದ್ದೀನಿ ಕೊರ್ಬಾನ್ ಅಂತ ಅನ್ನುವಂತವರು ದೊಡ್ಡ ಭಕ್ತರು ಮೊದಲನೇ ಶತಮಾನದಲ್ಲಿ ಯಹೂದ್ಯರ ದೃಷ್ಟಿಯಲ್ಲಿ. ಈ ಕಾಲದಲ್ಲಿ ಯಾರ್ಯಾರು ಮತ್ತೆ ದೊಡ್ಡ ಭಕ್ತರು? ಅಭಿನಯ ದರ್ಶನ್ ಅಥವಾ ಮಂಡಿಕಾಲಲ್ಲಿ ನಡ್ಕೊಂಡು ಹೋಗುವಂತವ್ರು, 40 ದಿವಸ ಉಪವಾಸ ಅಂದ್ರೆ 40 ದಿವಸ ಉಪವಾಸ ಮಾಡುವಂತವರೆಲ್ಲ ಪಾಪ ಮಾಡ್ತಿದ್ದಾರೆ ಅಂತ ಅಲ್ಲ ನನ್ನ ಉದ್ದೇಶ, ಆದ್ರೆ ಅಷ್ಟು ಮಾತ್ರ ಮಾಡ್ತಿರುವಂತವ್ರು ಭಕ್ತರು ಅಂದ್ರೆ ಇವರು ಅಂತ ನಮಗೆ ಅನ್ನಿಸ್ತಿರುತ್ತೆ. ಅದೇ ನಾವು ಎಚ್ಚರಿಸ್ಕೋಬೇಕಾಗಿರುವಂತಹದ್ದು. ಅದೇ ನಾವೊಂದು ವೇಳೆ ಈ ರೀತಿಯಾಗಿರುವಂತಹ ಜನರನ್ನ ನೀವು ಉತ್ತಮವಾಗಿರುವಂತಹ ಭಕ್ತರು ಅಂತ ಜನರನ್ನ ಸರ್ಟಿಫೈ ಮಾಡ್ತಾ ಹೋದ್ರೆ ಈ ರೀತಿ ಅಭಿನಯ ದರ್ಶನ ಅಂತವರು ಸಾಕಷ್ಟು ಜನ ಉದ್ಭವಿಸ್ತಾರೆ ಇನ್ನೂ ಸಹ. ಹೌದಾ ಇಲ್ವಾ? ಯಾಕಂದ್ರೆ ನಾನು ಏನು ಮಾಡಿದೆ ಅಂತ ಅನ್ಕೊಳ್ಳಿ, ನಾನು ಮಂಡಿಕಾಲಲ್ಲಿ ನಡ್ಕೊಂಡ್ ಬಂದೆ ಅಂತ ಅನ್ಕೊಳ್ಳಿ ವೇಲಂಗಣಿಗೆ. ಓಕೆ, ಸಾಕಷ್ಟು ಜನ ಒಂದು 200-300 ಜನ ನನ್ನನ್ನು ನೋಡಿ ಬಾ ಇವರೇ ದೊಡ್ಡ ಭಕ್ತರು ಅಂತ ಒಂಥರ ಎಲಿವೇಟ್ ಮಾಡಿ ದೇವಸ್ಥಾನದಲ್ಲಿ ಇಟ್ಟರು ಅಂತ ಅನ್ಕೊಳ್ಳಿ. ಇವಾಗ ನಾನು ಏನ್ ಮಾಡ್ತೀನಿ, ಇನ್ನೂ ಒಂದಷ್ಟು ಜನರ ಮನಸ್ಸಿನಲ್ಲಿ ನಾನು ಇನ್ನೂ ದೊಡ್ಡ ಭಕ್ತನು ಅಂತ ಹೇಳಿ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಇನ್ನೂ ಏನು ಮಾಡ್ತೀನಿ. ಹೌದಾ ಇಲ್ವಾ? ಅದೇ ಅಲ್ವಾ ಆಗುವಂತಹದ್ದು. ಇನ್ನೂ ಹೆಚ್ಚೆಚ್ಚಾದ ಆಚಾರಗಳನ್ನ ಪಾಲಿಸ್ತೀನಿ. ಅವಾಗ ಈ ರೀತಿ ಹಣವನ್ನ ಕೊಟ್ಟು ನೀವೇ ಬಂದು ನನ್ನ ಹೊಡಿಬೇಕು, ನಾನು ಹೊಡೆದು ನನಗೆಲ್ಲ ಗಾಯ ಆದ್ಮೇಲೆ ನಾನು ದೇವರ ವಿಚಾರದಲ್ಲಿ ಎಷ್ಟು ಶ್ರಮೆ ಪಡ್ತಿದ್ದೀನಿ ಅಂತ ಜನಕ್ಕೆ ಗೊತ್ತಾಗುತ್ತೆ, ಇನ್ನೂ ಸಿಂಪತಿ ಕ್ರಿಯೇಟ್ ಆಗುತ್ತೆ ಅನ್ನುವಂತಹ ಮೈಂಡ್ ಸೆಟ್ ಗಳು ಬರುತ್ತೆ. ಹೌದಾ ಇಲ್ವಾ? ಅದಕ್ಕೆ ಹುಷಾರಾಗ್ಬೇಕಾಗಿರುವಂತಹ ಯಾವ ವಿಚಾರದಲ್ಲಿ ಅಂದ್ರೆ, ಜನರು ನಮ್ಮನ್ನ ಭಕ್ತರು ಅಂತ ಹೇಳಿ ಕರೆಯುವಂತಹದ್ದು ಬೇರೆ, ದೇವರು ನಮ್ಮನ್ನ ನೋಡಿ ಭಕ್ತರು ಅಂತ ಕರೆಯುವಂತಹದ್ದು ಬೇರೆ. ಅದಕ್ಕೆ ನಾವು ಪ್ರಾರಂಭದಲ್ಲಿ ಒಂದು ವಚನ ಓದ್ಕೊಂಡ್ವಿ ತಿಮೋತಿ ಪತ್ರಿಕೆಯಲ್ಲಿ. ಏನಂತ ಓದ್ಕೊಂಡ್ವಿ? ಭಕ್ತಿ ಎನ್ನುವಂತಹ ವೇಷವನ್ನ ಹಾಕೊಂಡು ಭಕ್ತಿಯ ಬಲವನ್ನ ಅರಿಯದೇ ಇರುವಂತಹ ಸಾಕಷ್ಟು ಜನ ಇದ್ದಾರೆ. ಭಕ್ತಿ ಎನ್ನುವಂತಹ ವೇಷ ಮಾತ್ರ ಮೇಲೆ ಜನರು ಇವ್ರನ್ನ ನೋಡಿದಾಗ ಇವ್ರು ಭಕ್ತರು ಅಂತ ಹೇಳಿ ಕರೀತಾರೆ, ಜನರೇ ಇವ್ರನ್ನ ಕರೀತಾರೆ ಇವ್ರು ಭಕ್ತರು ಅಂತ ಹೇಳಿ. ಯಾಕಂದ್ರೆ ಅವ್ರು ಮಾಡುವಂತಹ ಕ್ರಿಯೆಗಳು ಅಷ್ಟೊಂದು ಬಲವಾಗಿದ್ದಂತೆ ಕಾಣಿಸ್ತಿರುತ್ತೆ ನಮ್ಗೆ. ಆದ್ರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ದೇವರ ದೃಷ್ಟಿಯಲ್ಲಿ ಭಕ್ತರೇ ಅಲ್ಲ. ಭಕ್ತರು ಅಂತ ಹೇಳಿದ್ರೆ ಇವರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನಕ್ಕೆ ಏನಾದ್ರೂ ಅನುಕೂಲ ಆಗ್ಬೇಕು, ಅಥವಾ ದೇವರಿಗಾದ್ರೂ ಏನಾದ್ರೂ ಅನುಕೂಲ ಆಗ್ಬೇಕು. ಇವ್ರ ಭಕ್ತಿಯಿಂದ ಎರಡೂ ಆಗ್ತಿಲ್ಲ ಅಂತ ಹೇಳಿದ್ರೆ ಇವ್ರ ಮಂಡಿಕಾಲಲ್ಲಿ ನಡ್ಕೊಂಡು ಮಾಡಿದ್ರೆ ಯಾರಿಗೂ ಉಪಯೋಗ ಆಗತ್ತೆ? ಇವ್ರು 40 ದಿವಸ ಉಪವಾಸ ಇದ್ರೆ ಯಾರಿಗೂ ಉಪಯೋಗ ಆಗತ್ತೆ? ಹೌದಾ ಇಲ್ವಾ? ಯಾರಿಗೂ ಇಲ್ಲ ಅಲ್ವಾ? ಅದನ್ನ ಇಲ್ಲಿ ದೇವ್ರು ಹೇಳ್ತಿರ್ಬೋದು. ಇನ್ನೊಂದು ಆಶ್ರಮನ ನೋಡೋಣ ಸತ್ಯವೇದದಲ್ಲಿ. ಅಪೊಸ್ತಲರ ಕೃತ್ಯಗಳು ಯಾರು ಭಕ್ತರು ಅಂತ ಅನ್ನಿಸ್ಕೊಳ್ತಾರೆ ದೇವರ ದೃಷ್ಟಿಯಲ್ಲಿ? ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ. 10:1. ಕೈಸೇರೆಯಲ್ಲಿ ಇತಾಲಿಯದ ಪಟಾಲಮ ನೆನೆಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನ ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಸಾಕು, ಏನ್ ಅರ್ಥ ಆಯ್ತು ನಮ್ಗೆ? ದೇವರೇ ಸರ್ಟಿಫೈ ಮಾಡಿದ್ದಾರೆ ನೋಡಿ ಒಬ್ಬ ವ್ಯಕ್ತಿಯನ್ನ ಭಕ್ತನು ಅಂತ ಹೇಳಿ.
ಮನುಷ್ಯರು ಸರ್ಟಿಫೈ ಮಾಡುವಂತಹದ್ದಲ್ಲ. ನಾವ್ ಯಾರ್ಯಾರನ್ನು ಭಕ್ತರು ಅಂತ ಹೇಳಿ ಕರಿತಿದೀವಿ. ಚಾಟಿಯಲ್ಲಿ ಹೊಡ್ಕೊಳ್ಳುವಂತವ್ರನ್ನ, ಕೆಂಡದ ಮೇಲೆ ನಡೆಯುವಂತವ್ರನ್ನ, ಯೋರ್ದಾನಲ್ಲಿ ದೀಕ್ಷಾ ಸ್ಥಾನ ತಗೊಂಡ್ಬರುವಂತವ್ರನ್ನ, ಇವ್ರನ್ನೆಲ್ಲ ಭಕ್ತರು ಅಂತೀವಿ ನಾವು. ದೇವರು ಯಾರನ್ನ ಭಕ್ತರು ಅಂತಿದ್ದಾರೆ? 2ನೇ ವಚನವನ್ನು ಗಮನ ಕೊಟ್ಟು ನೋಡಿ. ಅವನು ಭಕ್ತನು, ಕೊರ್ನೇಲಿ ಬಗ್ಗೆ ಮಾತಾಡ್ತಾ 2ನೇ ವಚನದಲ್ಲಿ ಏನಂತಿದ್ದಾರೆ ದೇವ್ರೆ? ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನೂ ಆಗಿತ್ತು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಒಬ್ಬ ಭಕ್ತನಾಗಿರ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಹೌದು. ನಮ್ಮಲ್ಲಿ ಯಾರಾದ್ರೂ ಭಕ್ತರು ಅಂತ ದೇವ್ರ ಕೈಯಲ್ಲಿ ಅನ್ನಿಸ್ಕೋಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕು. ಏನೇನ್ ಮಾಡ್ಬೇಕು? ಫಸ್ಟ್ ಪಾಯಿಂಟ್, ಅವನು ಭಕ್ತನು, ದೇವರು ಭಕ್ತನು ಅಂತ ಹೇಳಿ ಆ ಸೆಂಟೆನ್ಸ್ ಅನ್ನ ಇನ್ನ ಮುಂದುವರಿಸ್ತಿದ್ದಾರೆ. ಅವ್ಕೆ ಏನೇನ್ ಹೇಳಿದ್ದಾರೆ? ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು. ಫಸ್ಟ್ ಪಾಯಿಂಟ್, ನಾವು ಭಕ್ತರು ಅಂತ ದೇವ್ರ ಕೈಯಲ್ಲಿ ಅನ್ನಿಸ್ಕೋಬೇಕು ಅಂತ ಹೇಳಿ ಹೇಳಿದ್ರೆ, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು. ನಾವು ಮಾತ್ರ ದೇವರಲ್ಲಿ ಇದ್ದೀವಿ, ಅವಕಾಶ ಇದೆ ಅಂತ ಅನ್ಕೊಳ್ಳಿ. ಅವಕಾಶ ಇಲ್ಲದೆ, ಯಾಕೆಂದ್ರೆ ಸ್ವಲ್ಪ ಜನರಿಗೆ ತಾವು ಮಾತ್ರ ದೇವರಲ್ಲಿ ಬಂದಿರ್ತಾರೆ, ತಮ್ಮ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಿರೋದಿಲ್ಲ. ಅಂತ ಪರಿಸ್ಥಿತಿ ಬಗ್ಗೆ ಮಾತಾಡ್ತಿಲ್ಲ. ಅಂತ ಪರಿಸ್ಥಿತಿ ಏನ್ ಮಾಡ್ಬೇಕು? ಅವ್ರು ಹೇಳ್ತಾನೆ ಇರ್ಬೇಕು. ಅದನ್ನ ನಾವು ಬೇರೆ ಪ್ರಸಂಗಗಳಲ್ಲೆಲ್ಲ ಕೇಳಿದ್ದೇವೆ. ಅವಕಾಶ ಇದೆ ಅಂತ ಅನ್ಕೊಳ್ಳಿ, ನಿಮ್ ಮನೆಯವ್ರಿಗೆ ಹೇಳಲಿಕ್ಕೆ, ನಿಮ್ಮ ಮನೇಲಿ ಇರುವಂತಹ ಮಕ್ಕಳಿಗೆ ಹೇಳಲಿಕ್ಕೆ ಅವಕಾಶ ಇದೆ, ಅವ್ರು ಕೇಳಿಸ್ಕೊಳ್ತಾರೆ. ನಿಮ್ ಮನೇಲಿ ಇನ್ನೊಬ್ರು ಇದಾರೆ, ಅವರು ಕೇಳಿಸ್ಕೊಳ್ತಾರೆ ಅಂತ ಅನ್ಕೊಳ್ಳಿ. ನೀವ್ ಹೇಳ್ದಾಗ ಸುವಾರ್ತೆಯನ್ನ ಅವ್ರು ಕೇಳಿಸ್ಕೊಳ್ತಾರೆ ಅಂತ ನಮಗ್ ಗೊತ್ತಿದ್ರು ಸಹ ಅವ್ರನ್ನ ಮಾರ್ಪಡಿಸ್ಲಿಕ್ಕೆ ಮನಸ್ಸಿಲ್ದೆ, ಅವ್ರಿಗೆ ಹೇಳದೆ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ನಮಗ್ ಗೊತ್ತಿರುವಂತಹದ್ದನ್ನ, ಅಥವಾ ನಮ್ಮ ಹತ್ರ ಇರುವಂತವ್ರಿಗೆ ಸಾಕಷ್ಟು ಜನರಿಗೆ ಆಸಕ್ತಿ ಇದೆ, ಅವ್ರಿಗೆ ನಾವು ತಿಳಿಸ್ತಾ ಇದ್ರೆ ಇಷ್ಟಲ್ಲ, ನಾವು ತಿಳ್ಕೊಂಡು ಏನೇನು ಉಪಯೋಗ? ಅದಕ್ಕೆ ಹೇಳ್ತಿರುವಂತಹದ್ದು. ತಾನು ಭಕ್ತನಾಗಿದ್ದು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವರು. ನಿಮಗೆ ದೇವ್ರು ಅಂದ್ರೆ ಭಯ ಇರ್ಬೇಕು, ನೀವು ಭಕ್ತರು ಅಂತ ಅನ್ನಿಸ್ಕೋಬೇಕು ಅಂತ ಹೇಳಿ ಹೇಳಿದ್ರೆ, ಪ್ರಪ್ರಥಮವಾಗಿ ನಿಮಗೆ ದೇವ್ರು ಅಂತ ಹೇಳಿದ್ರೆ ಭಯ ಇರ್ಬೇಕು, ನಡುಕ ಇರ್ಬೇಕು. ಫಸ್ಟ್ ಪಾಯಿಂಟ್. ಹಾಗೆ ನಿಮ್ಮ ಮಕ್ಕಳಿಗೆ, ಹಾಗೆ ನಿಮ್ಮ ಹೆಂಡತಿಗೆ, ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರಿಗೂ ಸಹ ದೇವ್ರು ಅಂತ ಹೇಳಿದ್ರೆ ಭಯ ಇರ್ಬೇಕು. ಈ ಕೊರ್ನೇಲಿ ಮನೆಯಲ್ಲಿ ವಿಶೇಷತೆ ಏನ್ ಗೊತ್ತಾ? ಅವರ ಕೆಲಸದವರಿಗೂ ದೇವ್ರು ಅಂತ ಹೇಳಿದ್ರೆ ಭಯ ಇತ್ತು. ಕೊರ್ನೇಲಿ ಶತಾಧಿಪತಿ, ಇಷ್ಟಕ್ಕೂ 100 ಜನರ ಮೇಲೆ ಅಧಿಕಾರಿಯಾಗಿರುವಂತಹ ದೊಡ್ಡ ಗೆಜೆಟೆಡ್ ಪೋಸ್ಟ್ ಅಲ್ಲಿ ಇರುವಂತಹ ವ್ಯಕ್ತಿ. ಆ ವ್ಯಕ್ತಿಗೆ ಸರ್ವೆಂಟ್ಸ್ ಇರ್ತಾರಲ್ವಾ, ಆ ವ್ಯಕ್ತಿ ಕೆಲಸದವರು, ಆಳುಗಳು ಇರ್ತಾರಲ್ವಾ, ತನ್ನ ಮನೆಯಲ್ಲಿ ಸೈನಿಕರೆಲ್ಲ ಇರ್ತಾರಲ್ವಾ, ಆ ಸೈನಿಕರಿಗೂ ದೇವ್ರ ಬಗ್ಗೆ ಹೇಳ್ಕೊಟ್ಟಿರುವಂತಹ ವ್ಯಕ್ತಿ ಕೊರ್ನೇಲಿ. ನಿಮ್ ಮುಂದೆ ಅದೇ ಅಧ್ಯಾಯದಲ್ಲಿ ಓದ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಸೈನಿಕರನ್ನ ಕಳಿಸ್ತಾರೆ ಇಷ್ಟಕ್ಕೂ, ಒಬ್ಬ ದೈವ ಸಂದೇಶಕರನ್ನ ಕರ್ಕೊಂಡ್ ಬರ್ಲಿಕ್ಕೆ. ಇಷ್ಟಕ್ಕೂ ಆ ಸೈನಿಕನು ಸಹ ಭಕ್ತನು ಇವ್ರ ಮನೆಯಲ್ಲಿ. ಗೊತ್ತಾ? ನಿಮ್ ಮನೇಲಿ ಇರ್ತಾರ. ಒಂದ್ ವೇಳೆ ನಿಮ್ ಮನೇಲಿ ನೀವು ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ ಹೊಲದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ದಾರೆ, ಅಥವಾ ನಿಮ್ಮ ಆಫೀಸಲ್ಲಿ, ನಿಮ್ಮ ಫ್ಯಾಕ್ಟರಿಯಲ್ಲೋ, ಅಥವಾ ನಿಮ್ಮ ಮನೆಯಲ್ಲಿ ಚಿಕ್ಕ ಕೆಲಸಗಳನ್ನು ಮಾಡ್ಲಿಕ್ಕೆ ಯಾರಾದ್ರೂ ಹೈರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹೇಳಿದ್ರೆ, ಅವರಿಗೂ ಸಹ ದೇವ್ರ ಬಗ್ಗೆ ಹೇಳ್ಬೇಕಾಗಿರುವಂತಹ ಬಾಧ್ಯತೆ ನಿಮ್ಮದೇ. ಕೊರ್ನೇಲಿ ಹೇಳಿದ್ರು, ಕೊರ್ನೇಲಿ ಮಾರ್ಪಡಿಸಿದ್ರು ಒಬ್ರ ಕೆಲಸದವರನ್ನ ಮಾರ್ಪಡಿಸಿದಂತವ್ರು ಮಹಾ ದೊಡ್ಡ ವ್ಯಕ್ತಿ ಕೊರ್ನೇಲಿ, ಇಷ್ಟಕ್ಕೂ. ಹೌದಾ? ಈಗ ಭಕ್ತರಾಗಿರ್ಬೇಕು ಅಂದ್ರೆ ದೇವರ ದೃಷ್ಟಿಯಲ್ಲಿ ನಮಗಿರ್ಬೇಕಾಗಿರುವಂತ ಫಸ್ಟ್ ಕ್ವಾಲಿಟಿ, ನಾವು ದೇವರಿಗೆ ಭಯ ಪಡ್ಬೇಕು, ಜೊತೆಯಲ್ಲಿ ನಮ್ಮ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡ್ಬೇಕು. ಅದು ಫಸ್ಟ್ ಕ್ವಾಲಿಟಿ. ಓಕೆ, ಅದು ಫಸ್ಟ್ ಕ್ವಾಲಿಟಿ ಮಾತ್ರ. ಅಷ್ಟನ್ನ ಮಾಡಿದ್ರೆ ಭಕ್ತರು ಅಂತಿಲ್ಲ. ಅದ್ರ ಜೊತೆ ಇನ್ನು ಏನೇನ್ ಮಾಡ್ಬೇಕು ನೋಡೋಣ ಒಂದ್ಸರಿ. ಹಾಗೆ ಮುಂದೆ ಹೋಗೋಣ ಅದೇ ವಚನವನ್ನ. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವನೂ ಆಗಿತ್ತು. ಇಲ್ಲಿಂದ ಸೆಕೆಂಡ್ ಪಾಯಿಂಟ್ ಶುರು ಆಗ್ತಿದೆ, ಗಮನ ಕೊಟ್ಟು ನೋಡ್ಕೊಳ್ಳಿ. ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ. ಸೆಕೆಂಡ್ ಪಾಯಿಂಟ್ ಏನು? ಜನರಿಗೆ ದಾನ ಧರ್ಮ ಮಾಡಬೇಕು. ಅವಶ್ಯಕತೆ ಇದ್ದಂತವರಿಗೆ, ನಮ್ಮ ಕಣ್ಮುಂದೆ ಅವರು ಒಂದು ವೇಳೆ ಇದ್ದು ಅವರಿಗೆ ಅವಶ್ಯಕತೆ ಇದೆ, ಅವರ ಅನಿವಾರ್ಯತೆ ಇದೆ, ಅವ್ರ ಸಹಾಯಕ್ಕೆ ಅರ್ಹರು ಅಂತ ಹೇಳಿ ನಮಗ್ ಅನ್ಸಿದ್ರೆ ಅವರಿಗೆ ಸಹಾಯವನ್ನ ಮಾಡ್ಬೇಕು. ಹೌದಾ? ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟರಲ್ಲಿ. ನಮ್ಗೆ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಜಾಸ್ತಿ ಸಹಾಯ ಮಾಡ್ಬೋದು. ಕಡಿಮೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅಷ್ಟರಲ್ಲೇ ನಮಗಾಗುವಷ್ಟರಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಹೌದಾ? ನಿಮ್ಮ ಕಣ್ಮುಂದೆ ಯಾರಾದ್ರೂ ಕಷ್ಟದಲ್ಲಿರುವಂತವ್ರು, ಹಸ್ಕೊಂಡಿರುವಂತವ್ರು, ಅಥವಾ ತುಂಬಾ ಆರೋಗ್ಯ ಕೆಟ್ಟಿರುವಂತವ್ರು ಇದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು, ನಿಮ್ಮ ಕೈಯಲ್ಲಾದ ಮಾತ್ರಕ್ಕೆ. ಯಾಕಂದ್ರೆ ಯೇಸು ಕ್ರಿಸ್ತ ಸ್ಪಷ್ಟವಾಗಿ ಹೇಳಿದಾರಲ್ವಾ, ನೀವೇನೇನ್ ಮಾಡ್ತೀರೋ ಇನ್ನೊಬ್ಬರಿಗೆ, ಅವಶ್ಯಕತೆಯಲ್ಲಿರುವಂತವರಿಗೆ ನೀವೇನೇನ್ ಮಾಡ್ತೀರೋ ಅದೆಲ್ಲವನ್ನು ಸಹ ನೀವು ನನಗೆ ಮಾಡಿದಂಗೆ 2ನೇ ಬರುವುದರಲ್ಲಿ ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ತೀನಿ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಹಾಗಿದ್ರೆ ಮಾಡ್ಬೇಕಾ ಸಹಾಯವನ್ನ? ಖಚಿತವಾಗಿ ಮಾಡ್ಬೇಕು. ನಮ್ಮ ಬಾಧ್ಯತೆ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವರಾಗಿರ್ಬೇಕು. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅವಶ್ಯಕತೆ ಅನಿವಾರ್ಯತೆ ಇರುವಂತಹ, ನಮ್ಮ ಕೈಯಲ್ಲಿ ಆಗುವಂತಹ ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡ್ಬೇಕು. ಥರ್ಡ್ ಪಾಯಿಂಟ್ ಏನು? ಇನ್ನು ಮಾಡ್ಬೇಕಂತ, ಇದೆರಡು ಮಾಡಿದ್ರೆ ಸಾಕಾಗೋದಿಲ್ಲ, ಮತ್ತೆ ಭಕ್ತರಾಗೋದಿಲ್ಲ. ಭಕ್ತರು ಅಂತ ದೇವ್ರ ಕರೆಯೋಣ. ಇನ್ನು ಏನ್ ಮಾಡ್ಬೇಕು?
ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ನಿತ್ಯವೂ ಪ್ರಾರ್ಥನೆ ಮಾಡುವಂತಹದ್ದು ಅಂದ್ರೆ ಏನು ಅಂತ ನಾವು ಕಳೆದ ಸಂಡೆ ಮಾತಾಡ್ಕೊಂಡಿದ್ವಿ, ಹೌದಾ? ಏನ್ ನಿತ್ಯವೂ ಪ್ರಾರ್ಥನೆ ಮಾಡುವಂತಹದ್ದು ಅಂದ್ರೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕಂಟಿನ್ಯೂ ಮೊಂಡಿಕಾಲೂರಿ ಪ್ರಾರ್ಥನೆ ಮಾಡುವಂತಹದ್ದ? ಏನ್ ನಿತ್ಯನು ಪ್ರಾರ್ಥನೆ ಮಾಡುವಂತಹದ್ದು ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ದೇವರನ್ನ ಧ್ಯಾನಿಸುವುದು. ಹೌದಲ್ವಾ? ಪ್ರತಿ ನಿಮಿಷವೂ ಸಹ ಆದಾಗೆಲ್ಲವೂ ಸಹ ನಮಗ್ ಒಂದು ಚಟುವಟಿಕೆ ನಮ್ಮ ಜೀವನದಲ್ಲಿ ನಡೆದಿದ ತಕ್ಷಣ ಅದರ ನಿಮಿತ್ತ ದೇವರಿಗೆ ಕೃತಜ್ಞತೆ ಹೇಳ್ತಿದೀವಾ? ದೇವರ ಹತ್ರ ಕೇಳ್ತಿದೀವ, ತಂದೆ ಏನ್ ಮಾಡ್ಬೇಕು ಈ ಸಿಚುವೇಶನ್ ಅಲ್ಲಿ ಅಂತ ಹೇಳಿ? ಅಥವಾ ದೇವರಿಗೆ ತಂದೆ ಇದನ್ನ ಮಾಡಿ ಮುಗಿಸಿದ್ಯಾ ನನ್ನ ಜೀವನದಲ್ಲಿ ಕೃತಜ್ಞತೆಗಳು ಅಂತ ಹೇಳಿ ಹೇಳ್ತಿದೀವಾ? ಪ್ರತಿ ಅಪಾಯದಿಂದ ತಪ್ಪಿಸ್ಬೇಕಾದ್ರೂ ದೇವರಿಗೆ ಕೃತಜ್ಞತೆ ಹೇಳ್ತಿದೀವಾ? ನಮಗೆ ಅನ್ಸಿರುತ್ತೆ ಸಾಕಷ್ಟು ಸರಿ ಕಾಲ್ ಸ್ಲಿಪ್ ಆಗುವ ಪರಿಸ್ಥಿತಿ ಇರುತ್ತೆ, ಸ್ಲಿಪ್ ಆಗಿರೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಪಟ್ಟಂತ ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ನಾವೇನೋ ನೆನಪಿಸ್ಕೊಳ್ತಿರ್ತೀವಿ. ಗಾಡಿ ಹಿಂಗೆ ಒಂದು ಹೊರಟೋಗುತ್ತೆ, ನಾವು ರೋಡ್ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಬೈ ಕೊಡುವಂತಹದ್ದು ಬಿಟ್ಟು ದೇವ್ರಿಗೆ ಕೃತಜ್ಞತೆ ಹೇಳ್ಬೇಕು ಆ ಟೈಮಲ್ಲಿ, ಹೌದಾ? ಆ ವ್ಯಕ್ತಿಯನ್ನು ಬೈಯುವಂತಹದ್ದು ಹೆಚ್ಚಾಗೋಗಿರುತ್ತೆ. ಆ ವ್ಯಕ್ತಿ ಹಿಂಗ್ ಬಂದ್ ಹಿಂಗ್ ಹೋದ್ನಲ್ಲ, ಗಾಡಿ ಓಡ್ಸಕ್ ಬರುತ್ತೇನೋ ನಿಮ್ಗೆ ಅಂತ ಶುರು ಮಾಡಿರ್ತೀವಿ. ಅದಲ್ಲದೆ ದೇವರಿಗೆ ಕೃತಜ್ಞತೆ ಹೇಳ್ಬೇಕಾಗಿರುವಂತಹ ಸಮಯ ಅಂತ, ಯಾಕಂದ್ರೆ ನಿಮ್ಮನ್ನ ಕಾಪಾಡಿದ್ದೀವಿ. ಸೊ ಈ ತರ ಪ್ರತಿ ನಿಮಿಷವೂ ಸಹ ಪ್ರತಿ ಚಟುವಟಿಕೆಯಲ್ಲೂ ದೇವರನ್ನು ಇನ್ವಾಲ್ವ್ ಮಾಡುವಂತಹದ್ದು, ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತಹದ್ದು ಅಂದ್ರೆ ನೀವು ಮಾಡುವಂತಹ ಎಲ್ಲಾ ಚಟುವಟಿಕೆಗಳು ದೇವರನ್ನು ಇನ್ವಾಲ್ವ್ ಮಾಡುವಂತಹದ್ದು, ಅದು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತಹದ್ದು ಅನ್ನುವಂತಕ್ಕಿರುವಂತಹ ಅರ್ಥ, ಹೌದಾ? ಓಕೆ, ಈ ಮೂರು ಕ್ವಾಲಿಟಿ ಇರುವಂತವ್ರು ಮಾತ್ರ ನಿಜವಾದ ಭಕ್ತರು. ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವನು ಭಕ್ತನು ಅಂತ ಹೇಳಿ ಸೆಂಟೆನ್ಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇರ್ಬೇಕಾಗಿರುವಂತಹ ಮೂರು ಕ್ವಾಲಿಟೀಸ್ ಅನ್ನು ಹೇಳಿದ್ದಾರೆ. ಪ್ರಪ್ರಥಮವಾಗಿ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವನು, ದಾನ ಧರ್ಮ ಮಾಡುವಂತವನು. ಮೂರನೇದಾಗಿ ಏನಾಗಿರ್ಬೇಕು, ಇವಾಗ ನಾವು ನೋಡ್ಕೊಂಡ್ವಲ್ವಾ, ಯಾವಾಗ್ಲೂ ಸಹ ಪ್ರತಿನಿತ್ಯವೂ ಸಹ ದೇವರ ಸಹವಾಸದಲ್ಲಿ ಪ್ರಾರ್ಥನೆಗಳಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ಇಷ್ಟು ಮಾಡುವಂತವರು ಭಕ್ತರು. ಈಗ ಈ ಭಕ್ತನಿಂದ ಸಮಾಜಕ್ಕೆ ಎಷ್ಟು ಉಪಯೋಗ ಆಗುತ್ತೆ, ದೇವರಿಗೆ ಎಷ್ಟು ಉಪಯೋಗ ಆಗುತ್ತೆ, ಈ ವ್ಯಕ್ತಿಗೆ ಸ್ವತಃ ಎಷ್ಟು ಉಪಯೋಗ ಆಗುತ್ತೆ ಅಂತ ನಮ್ಗೆ ಗೊತ್ತಾ? ಈ ವ್ಯಕ್ತಿ ಮತ್ತೆ ಈ ವ್ಯಕ್ತಿ ಮನೆಯವರೆಲ್ಲರೂ ಸಹ ಈ ರೀತಿಯಾಗಿರುವಂತಹ ಭಕ್ತರು, ಈ ಮೂರು ಕ್ವಾಲಿಟೀಸ್ ಇರುವಂತಹ ಭಕ್ತರಿಂದ ಸಮಾಜಕ್ಕೆ, ದೇವರಿಗೆ, ಜನರಿಗೆ ಮತ್ತೆ ತನಗೆ ಇಷ್ಟು ಜನಕ್ಕೆ ಎಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ ಗೊತ್ತಾ? ಪ್ರಪ್ರಥಮವಾಗಿ ಏನ್ ಮಾಡ್ತಾರೆ ಈ ರೀತಿಯಾಗಿರುವಂತಹ ಭಕ್ತರು? ಮನೆಯವರೆಲ್ಲ ಸಹಿತವಾಗಿ ದೇವರಿಗೆ ಭಯಪಡುವಂತವ್ರು ಆಗಿರ್ತಾರೆ, ಹೌದಾ? ಓಕೆ, ದೇವರಿಗೆ ಭಯಪಡುವಂತಹದ್ದು ಅಂದ್ರೆ ಒಳ್ಳೆ ವಿಚಾರ, ಹೌದಾ ಇಲ್ವಾ? ನನ್ನ ಆತ್ಮನು ನಾನು ದೇವರಿಗೆ ಭಯಪಡ್ತಿದ್ದೀನಿ ಅಂದ್ರೆ ನನ್ನ ಆತ್ಮನ ನಾನು ರಕ್ಷಿಸ್ಕೋಬಹುದು. ಪ್ರಪ್ರಥಮವಾಗಿ ನಾನು ತಪ್ಪುಗಳನ್ನು ಮಾಡುವಂತಹ ನಿಲ್ಲಿಸ್ತೀನಿ, ಹೌದಾ? ನಾನು ಒಂದ್ ವೇಳೆ ದೇವರಿಗೆ ಭಯಪಡ್ತಿದ್ರೆ ನನ್ನ ಆತ್ಮಿಕ ಬೆಳವಣಿಗೆ ಆಯ್ತಾ ಅದರಿಂದ. ನನ್ನ ಮನೆಯವರು ದೇವರಿಗೆ ಭಯಪಡುವಂತವ್ರಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ನನ್ನ ಮನೆಯವರು ಸಹ ಪರಲೋಕಕ್ಕೆ ಬರುವಂತವ್ರು ಆಗ್ತಾರೆ. ಹಾಗಾದ್ರೆ ಅವರ ಆತ್ಮಿಕ ಬೆಳವಣಿಗೆನೂ ಆಯ್ತಾ? ನಾನು ನನ್ನ ಮನೆಯವರು ರಕ್ಷಿಸಲ್ಪಟ್ಟ. ಓಕೆ, ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಬಹಳವಾಗಿ ದಾನ ಧರ್ಮ ಮಾಡುವಂತವರು. ಈಗ ನಾವು ದಾನ ಧರ್ಮ ಮಾಡಿದ್ರೆ ಅದು ಯಾರಿಗೂ ಸಹ ಮೇಲು ತಲುಪ್ತಿದೆ. ನಮ್ಮ ಸುತ್ತಮುತ್ತ ಇರುವಂತಹ ಸಮಾಜಕ್ಕೆ, ಜನರಿಗೆ, ಅವಶ್ಯಕತೆಯಲ್ಲಿರುವಂತಹ ಜನರಿಗೆ, ದೇವರು ಕಳುಹಿಸಿಕೊಡುವಂತಹ ಜನರಿಗೆ ಅದು ತಲುಪ್ತಿದೆಯಾ ಸಹಾಯ ಅನ್ನುವಂತಹದ್ದು? ತಲುಪ್ತಿದೆ ಅಂತ ಅನ್ಕೊಳ್ಳಿ. ಓಕೆ, ಹಾಗಿದ್ರೆ ನಾವು ಭಕ್ತರಾಗಿರುವುದಕ್ಕೆ ನಮಗ್ ಮೇಲಾಗ್ತಿದೆ, ನಮ್ಮ ಕುಟುಂಬದವರು ಮೇಲಾಗ್ತಿದೆ, ಸಮಾಜಕ್ಕೆ, ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಮೇಲಾಗ್ತಿದೆ. ಆಮೇಲೆ ಕೊನೆಯಲ್ಲಿ ಪ್ರಾರ್ಥನೆಗಳನ್ನು ಮಾಡುವಂತಹದ್ದು, ದೇವರ ಮೇಲೆ ಇರುವಂತಹ ನಂಬಿಕೆ, ವಿಶ್ವಾಸ, ಅನ್ಯೋನ್ಯತೆ ಬೆಳೆಯುವಂತಹದ್ದು, ಇಷ್ಟೆಲ್ಲ ಆಗ್ತದೆ ನೋಡಿ. ಈ ರೀತಿ ಯಾರಾದ್ರೂ ಭಕ್ತರಾಗಿದ್ರೆ, ಈಗ ನಾವು ಓದ್ಕೊಂಡ್ವಲ್ವಾ ಈ ವಚನದಲ್ಲಿ, ಆ ರೀತಿಯ ಕೊರ್ನೇಲಿ ತರ ಯಾರಾದ್ರೂ ಭಕ್ತರಾಗಿದ್ರೆ ಅದರಿಂದ ಆಗುವಂತಹ ಮೇಲು ಇಷ್ಟು ಜನರಿಗೆ ಮೇಲಾಗ್ತದೆ. ದೇವರಲ್ಲಿ ಕುಟುಂಬವನ್ನ ಕರ್ಕೊಂಡ್ ಬರ್ತಿದೀವಿ, ದೇವರಲ್ಲಿ ದಾನ ಧರ್ಮ ಮಾಡಿ ಅವ್ರಿಗೂ ಸುವಾರ್ತೆ ಹೇಳಿ ಹೊಸಬರನ್ನ ಕರ್ಕೊಂಡ್ ಬರ್ತಿದೀವಿ. ಒಬ್ಬ ಭಕ್ತರಾಗಿದ್ರೆ ಇಷ್ಟು ಜನರಿಗೆ ಮೇಲಾಗತ್ತೆ. ನಿಜವಾದ ಭಕ್ತರಾಗಿದ್ರೆ ನಾವು ಸುಳ್ಳಾಗಿ ಚಾಟಿಲ್ ನೋಡ್ಕೊಳ್ಳುವಂತಹದ್ದು, ಕೆಂಡದ ಮೇಲೆ ನಡೆಯುವಂತಹದ್ದು, ಮಂಡಿಕಾಲಲ್ಲಿ ನಡ್ಕೊಂಡು ಹೋಗುವಂತಹದ್ದು, ಈ ತರ ಭಕ್ತರು ಅಂತ ಅನ್ಕೊಳ್ಳಿ. ಜನರು ಮಾತ್ರ ನಮ್ಮನ್ನು ನೋಡಿ ಮೆಚ್ಕೋಬೇಕಷ್ಟೇ, ಜನರು ಮಾತ್ರ ನಮಗೆ ಹೆಸರು ಕೊಡ್ತಾರಷ್ಟೇ. ವಿಚಿತ್ರ ಏನ್ ಗೊತ್ತಾ? ನೀವು ನಿಜವಾದ ಭಕ್ತರಾಗಿದ್ರೆ ಜನರ ಕೈಯಲ್ಲಿ ಯಾವತ್ತೂ ರೆಕಗ್ನೈಸ್ ಆಗೋದಿಲ್ಲ. ಅದು ವಿಚಿತ್ರ, ಹೌದಾ ಇಲ್ವಾ? ನೀವು ಈ ತರ ಕೊರ್ನೇಲಿ ತರ ನಿಜವಾದ ಭಕ್ತರಾಗಿದ್ದೀರಾ ಅಂತ ಅನ್ಕೊಳ್ಳಿ, ಜನ ಯಾವತ್ತೂ ಸಹ ನಿಮ್ಮನ್ನ ರೆಕಗ್ನೈಸ್ ಮಾಡೋದಿಲ್ಲ, ನಿಮ್ಮನ್ನು ಗುರುತಿಸೋದಿಲ್ಲ ನೀವು ದೊಡ್ಡ ಭಕ್ತರು ಅಂತ. ಯಾಕೆ? ನಮ್ ಜನನೇ ಹಂಗೆ, ಭೂಮಿ ಮೇಲೆ ಇರುವಂತಹ ಜನನೇ ಹಂಗೆ. ಜನರು ಅಂದ್ರೇನೆ ಅದು. ಯಾವತ್ತೂ ಸಹ ಇಲ್ಲಿರುವಂತಹ ಭಕ್ತಿ ಏನ್ ನೋಡಿದೀವಲ್ವಾ ಕೊರ್ನೇಲಿಯಲ್ಲಿದ್ದಂತಹದ್ದು, ಇದನ್ನ ದೇವರೊಬ್ಬರೇ ರೆಕಗ್ನೈಸ್ ಮಾಡುವಂತಹದ್ದು. ಯಾಕಂದ್ರೆ ನೀವು ಇದನ್ನೆಲ್ಲ ಮಾಡುವಂತಹದ್ದು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಯಾವಾಗ್ಲೂ ಸಹ ನಿತ್ಯವೂ ದೇವರ ಸಹವಾಸದಲ್ಲಿ ಎಲ್ಲಾ ವಿಚಾರದಲ್ಲೂ ದೇವರನ್ನು ಇನ್ವಾಲ್ವ್ ಮಾಡ್ತಾ ನಿತ್ಯವೂ ಪ್ರಾರ್ಥನೆಯಲ್ಲಿದ್ದೀರಾ ಅಂತ ಅನ್ಕೊಳ್ಳಿ. ಆ ಪ್ರಾರ್ಥನೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ನೀವು ಪ್ರತಿನಿತ್ಯವೂ ಸಹ ಚಿಕ್ಕ ಚಿಕ್ಕ ವಿಚಾರಕ್ಕೂ ದೇವರಿಗೆ ಕೃತಜ್ಞತೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆ ಪ್ರಾರ್ಥನೆ ಅನ್ನುವಂತಹದ್ದು, ಆ ಕೃತಜ್ಞತೆ ಆರಾಧನೆ ಅನ್ನುವಂತಹದ್ದು ಯಾರಿಗೂ ಗೊತ್ತಾಗೋದಿಲ್ಲ, ನಿಮ್ಮ ಪಕ್ಕದಲ್ಲಿರುವಂತಹ ವ್ಯಕ್ತಿಗೂ ಗೊತ್ತಾಗೋದಿಲ್ಲ. ಹಾಗಾದ್ರೆ ಎಂತ ಪ್ರಾರ್ಥನೆ ಗೊತ್ತಾಗತ್ತೆ ಜನರಿಗೆ? ಎಂತ ಪ್ರಾರ್ಥನೆ ಗೊತ್ತಾಗತ್ತೆ?
ಅವರ ಗಟ್ಲೆ ಜೋರಾಗಿ ಪ್ರಾರ್ಥನೆ ಮಾಡಿ ಅಭಿಷೇಕ ಇಳಿದ್ ಬರ್ಲಿ ಅಂತ 24 ಗಂಟೆ ಪ್ರಾರ್ಥನೆ ಮಾಡ್ತಿರ್ತೀವಲ್ವಾ, ಈ ಪ್ರಾರ್ಥನೆ ಜನರಿಗೆ ಗೊತ್ತಾಗತ್ತೆ. ಅವಾಗ ಅವ್ರು ನಿಮ್ಮನ್ನ ದೊಡ್ಡ ಭಕ್ತರು ಅಂತಾರೆ. ಈ ವಿಚಿತ್ರ ಏನು ಅಂದ್ರೆ, ದೇವರು ನಿಮ್ಮನ್ನ ದೊಡ್ಡ ಭಕ್ತರು ಅಂದ್ರೆ ಜನ ನಿಮ್ಮನ್ನ ದೊಡ್ಡ ಭಕ್ತರು ಅನ್ನೋದಿಲ್ಲ, ಜನ ನಿಮ್ಮನ್ನ ಭಕ್ತರು ಅಂದ್ರೆ ದೇವರು ನಿಮ್ಮನ್ನ ಭಕ್ತರು ಅನ್ನೋದಿಲ್ಲ. ಅದು ವಿಚಾರ. ಹೌದಾ? ಯಾಕಂದ್ರೆ ಇದು ಅವ್ರಿಗೆ ಗೊತ್ತಾಗೋದಿಲ್ಲ, ಇದನ್ನ ದೇವ್ರು ನೋಡೋದಿಲ್ಲ. ಇನ್ನು ಒಂದಷ್ಟು ವರ್ಷಗಳನ್ನ ನೋಡ ಸತ್ಯವೇದದಲ್ಲಿ ಭಕ್ತಿಯ ಬಗ್ಗೆ ಇನ್ನೂ ಏನೇನು ಹೇಳಿದಾರೆ ದೇವ್ರ ಇಷ್ಟಕ್ಕೂ. ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ಹೇಳಿ, ಏನೇನು ಕಾನ್ಸ್ಟಿಟ್ಯೂಟ್ ಆಗಿ ನಿಜವಾದ ಭಕ್ತಿ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಪೇತ್ರನ ಮೊದಲನೇ ಪತ್ರಿಕೆ, ಇಲ್ಲಿ ಗಂಡ ಹೆಂಡತಿಗಿರುವಂತಹ ಸಂಬಂಧ, ಅವರ ಮಧ್ಯೆ ಇರಬೇಕಾಗಿರುವಂತಹ ಐಕ್ಯತೆ ಅದು ಹೇಗಿರ್ಬೇಕು ಅಂತ ಹೇಳಿ ನೋಡ್ತಾ, ಅಲ್ಲೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇದೆ ಭಕ್ತಿಯ ಬಗ್ಗೆ. ಅದನ್ನು ನೋಡಿ ಮುಂದೆ ಹೋಗೋಣ. ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಹೌದಾ? ಹೆಂಡತಿಯರಿಗೆ ಹೇಳ್ಕೊಡ್ತಿರುವಂತಹದ್ದು, ಪ್ರತಿ ಪತ್ನಿಯರಿಗೂ ಹೇಳ್ಕೊಡ್ತಿರುವಂತಹ ಟಿಪ್ ಇದು ದೇವರು. ಹೌದಾ? ಯಜಮಾನರನ್ನ ಯಾವ ತರ ಮಾರ್ಪಡಿಸ್ಬೋದಂತೆ 3ನೇ ವಚನದಲ್ಲಿ, ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ಭಯ ಪಡ್ಬೇಕು. ಪ್ರಪ್ರಥಮವಾಗಿ ಪತ್ನಿಯನ್ನ ಪತಿ ಪ್ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಪಡ್ಬೇಕಂತೆ? ಪತ್ನಿಯರು ಭಯ ಪಡ್ಬೇಕು. ಭಯಭರಿತರಾಗಿಯೂ, ನೀವು ಯಜಮಾನರು ಅಂತ ಹೇಳಿದ್ರೆ ನೀವು ಯಾವಾಗ ಭಯ ಪಡ್ತಿರೋ ಆಗ ಹುಟ್ಟತ್ತೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು. ಅದನ್ನೇ ಹೇಳಿರುವಂಥದ್ದು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿದ್ರೆ ಏನಾಗತ್ತಂತೆ? ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಭಯಭರಿತರು, ಯಾವಾಗ ನೀವು ಆ ಭಯವನ್ನು ವ್ಯಕ್ತಪಡಿಸ್ತಿರೋ, ಯಾವಾಗ ಅವ್ರಿಗೆ ಅನ್ಸುತ್ತೋ ನನ್ನ ಹೆಂಡತಿ ನನಗೋಸ್ಕರ ಎಲ್ಲದಕ್ಕೂ ಹೆದರ್ಕೊಂಡು, ಅಂದ್ರೆ ಎಲ್ಲಾ ವಿಚಾರ ಹೆದರ್ಕೊಂಡು ಅಂದ್ರೆ ನಡುಗುವಂತಹ ಆ ರೀತಿಯಾಗಿರುವಂತಹ ಭಯ ಅಲ್ಲ. ಎಲ್ಲವೂ ಸಹ ಸರಿಯಾದ ಸಮಯದಲ್ಲಿ ರೆಡಿ ಆಗಿರ್ಬೇಕು, ಅಥವಾ ಎಲ್ಲವೂ ಸಹ ಸರಿಯಾದ ಸಮಯದಲ್ಲಿ ಸರಿಯಾಗಿರುವಂತೆ ಸಿದ್ಧವಾಗಿರ್ಬೇಕು. ನಮ್ಮ ಯಜಮಾನರು ಬರುವಷ್ಟರಲ್ಲಿ ಎಲ್ಲವೂ ಸಹ ಅವ್ರು ಬಂದ್ರೇನು ಬಿಟ್ರೇನು ಅನ್ನುವಂತಹ ಮೈಂಡ್ ಸೆಟ್ ಅದ ಅಂತ ಅನ್ಕೊಳ್ಳಿ. ಅವ್ರ ಮೇಲೆ ಪ್ರೀತಿನೇ ಬರೋದಿಲ್ವಂತೆ ಗಂಡಂದಿರಿಗೆ. ಅದನ್ನ ಇದು ಹೇಳಿರುವಂತಹದ್ದು. ಪ್ರಪ್ರಥಮವಾಗಿ ಪತ್ನಿಯರನ್ನ ಪತಿಯರು ಪ್ರೀತಿಸ್ಬೇಕು ಅಂತ ಹೇಳಿದ್ರೆ, ಪತ್ನಿಯರು ತೋರಿಸ್ಬೇಕಾಗಿರುವಂತಹ ಗುಣ ಭಯಭರಿತರಾಗಿ, ಪ್ರತಿಯೊಂದನ್ನು ಸಹ ಸಮಕೂರಿಸಿ ಸಿದ್ಧ ಮಾಡಿ ಭಯಭರಿತರಾಗಿ. ಹೌದಾ? ಹಾಗಾದ್ರೆ ನಾವು ಒಬ್ಬ ವ್ಯಕ್ತಿಯನ್ನು ನೋಡಿ ಹೆದರ್ತಿದ್ದೀವಿ ಅಥವಾ ಭಯ ಪಡ್ತಿದ್ದೀವಿ. ಹೆದರುವಂತಹದ್ದು ಅಂದ್ರೆ ನಡುಕದ ಭಯದ ಬಗ್ಗೆ ನಾವು ಮಾತಾಡ್ತಿಲ್ಲ. ನಾನು ಆಗ್ಲೇ ಹೇಳ್ದೆ, ಅವ್ರಿಗೆ ನಾನು ಎಲ್ಲಾನು ಸಹ ಸಿದ್ಧ ಮಾಡಿರ್ಬೇಕು ಅನ್ನುವಂತಹ ಭಯ. ಅವ್ರಿಗೆ ನಾನು ಯಾವ್ದನ್ನಾದ್ರೂ ಸಿದ್ಧ ಮಾಡದೇ ಇದ್ಬಿಡ್ತೀನೇನೋ, ಅವರಿಗೆ ಒಂದು ವೇಳೆ ಇದರಲ್ಲಿ ಉತ್ತಮವಾಗಿರುವಂತಹ ಪತ್ನಿಯಾಗಿ ನಡ್ಕೊಳ್ದೆ ಇದ್ಬಿಡ್ತೀನೇನೋ, ಆ ಭಯ ಇಲ್ಲ ಅಂತ ಅನ್ಕೊಳ್ಳಿ. ಪ್ರೀತಿ ಅನ್ನುವಂತಹದ್ದೇ ಬರುವುದಿಲ್ಲ. ಅಲ್ಲಿ ಪ್ರೀತಿಯ ಪ್ರಶ್ನೆನೇ ಇಲ್ಲ. ಭಯ ಇದ್ರೇನೆ ಪ್ರೀತಿ ಅನ್ನುವಂತಹದ್ದು ಇರುವಂತಹದ್ದು ಆ ಜಾಗದಲ್ಲಿ. ಇದೊಂದು ವೇಳೆ ನಮಗೆ ಅರ್ಥ ಆದ್ರೆ ಈ ಸಂಬಂಧವನ್ನ ಈಗ ಮನುಷ್ಯರಿಗೂ ದೇವರಿಗೂ ಅಪ್ಲೈ ಮಾಡಿ ನೋಡೋಣ. ಹೌದಾ? ಈಗ ದೇವರನ್ನ ನಾವು ಮನುಷ್ಯರಾಗಿ ನಾವು ನೋಡಿ ಹೆದರ್ತಿಲ್ಲ ಅಂತ ಅನ್ಕೊಳ್ಳಿ, ಭಯ ಪಡ್ತಿಲ್ಲ ಅಂತ ಅನ್ಕೊಳ್ಳಿ. ಅಯ್ಯೋ, ಎಲ್ಲಿ ನಾನು ಭಕ್ತನ ಸ್ಥಿತಿಯನ್ನು ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ನನ್ನ ಪಾಪಕ್ಕೆ ಬಿದ್ಬಿಡ್ತೀನೋ, ಎಲ್ಲಿ ದೇವರು ನನ್ನಿಂದ ಬಿಟ್ಟು ದೂರ ಆಗ್ತಾರೋ, ಎಲ್ಲಿ ಪರಿಶುದ್ಧಾತ್ಮರು ನನ್ನನ್ನು ಬಿಟ್ಟು ದೂರ ಆಗ್ತಾರೋ, ಆ ಭಯ ಇಲ್ಲ ಅಂತ ಅನ್ಕೊಳ್ಳಿ. ನಮ್ಮಲ್ಲೂ ಸಹ ದೇವರು ನಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಏರ್ಪಡುತ್ತೆ ಅಂತೀರಾ ನೀವು? ಖಂಡಿತವಾಗಿ ಏರ್ಪಡುವುದಿಲ್ಲ ಅಲ್ಲ. ಭಯ ಇದ್ದಿರುವ ನಾವು ಈಗ ಅದನ್ನೇ ಓದ್ಕೊಂಡ್ವಿ. ಗಂಡ ಹೆಂಡತಿಯರ ಸಂಬಂಧದಲ್ಲಿ ಭಯ ಅನ್ನುವಂತಹದ್ದಿದ್ರೇನೆ ಪ್ರೀತಿ ಅನ್ನುವಂತಹದ್ದು ಇದ್ದ ಹಾಗೆ. ಹೌದಾ? ಎಲ್ಲಿ ನಾವು ಉತ್ತಮವಾಗಿ ನೋಡ್ಕೊಳ್ಳೋದಿಲ್ವೇನೋ, ಎಲ್ಲಿ ಅವ್ರು ಕೋಪ ಮಾಡ್ಕೊಳ್ತಾರೋ ಅನ್ನುವಂತಹ ಆ ಭಯ ಒಂದ್ ವೇಳೆ ಇದ್ರೇನೆ ಅಲ್ಲಿ ಪ್ರೀತಿ ಅನ್ನುವಂಥದ್ದು ಇದ್ದ ಹಾಗೆ ಕುಟುಂಬದಲ್ಲಿ. ಇದನ್ನ ಮನುಷ್ಯರಿಗೂ ದೇವರಿಗೂ ನೀವು ಅಪ್ಲೈ ಮಾಡಿ ನೋಡಿದಾಗ ಅದೇ ನಮ್ಗೆ ಅರ್ಥ ಆಗುವಂತಹದ್ದು. ಮನುಷ್ಯರಿಗೆ ಒಂದ್ ವೇಳೆ ಆ ಭಯ ಇಲ್ಲ ಅಂತ ಅನ್ಕೊಳ್ಳಿ ದೇವರ ದೃಷ್ಟಿಯಲ್ಲಿ. ಎಲ್ಲಿ ದೇವರು ನನ್ನನ್ನು ಬಿಟ್ಟು ಹೊರಟೋಗ್ತಾರೋ, ಎಲ್ಲಿ ದೇವರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೋ ಆ ಭಯ ಇಲ್ಲ ಅಂತ ಅನ್ಕೊಳ್ಳಿ. ಅಲ್ಲಿ ಭಕ್ತಿ ಪ್ರೀತಿ ಅನ್ನುವಂತಹ ಪ್ರಶ್ನೆಗಳೇ ಇಲ್ಲ. ಪ್ರೀತಿ ಅನ್ನುವಂತಹದ್ದು ಇರ್ಬೇಕು ಅಂತ ಹೇಳಿದ್ರೆ ದೇವರನ್ನ ನೋಡಿ ಮನುಷ್ಯರು ಹೆದರ್ಬೇಕು, ಭಯ ಪಡ್ಬೇಕು. ಹೌದಾ? ದೇವರು ಏನೋ ಮಾಡ್ಬಿಡ್ತಾರೆ ಅನ್ನುವಂತಹ ಭಯ ಅಲ್ಲ. ಒಂದು ವೇಳೆ ದೇವ್ರನ್ನ ನಾನು ಬಿಟ್ಟು ಹೋದ್ರೆ, ನಾವು ಹಲ್ಲೆವರ ಮಡಿಕೆ ಸಾಕಷ್ಟು ವರ್ಷಗಳನ್ನ ನೋಡಿದ್ವಾಗ ದಾವೀದನು ಉಳಿದ ಭಕ್ತರೆಲ್ಲರೂ ಸಹ ದೇವರ ಹತ್ರ ಪ್ರಾರ್ಥನೆ ಮಾಡುವಂತಹದ್ದು, ಪರಿಶುದ್ಧಾತ್ಮರನ್ನ ನನ್ನಿಂದ ತೆಗೆದು ಹಾಕ್ಬೇಡ, ಅದು ಭಯ. ನನ್ನನ್ನು ಬಿಟ್ಟು ಹೊಟ್ಟೋದ್ರೆ ನನ್ ಗತಿ ಏನು? ದೇವರು ನನ್ನನ್ನು ಬಿಟ್ಟು ಹೊಟ್ಟೋದ್ರೆ, ನನ್ನನ್ನು ಬಿಟ್ಟು ದೂರ ಆದ್ರೆ ನನ್ನ ಪರಿಸ್ಥಿತಿ ಏನು? ಈ ಮೈಂಡ್ ಸೆಟ್ ಇದೆಯಲ್ವಾ, ಈ ಮೈಂಡ್ ಸೆಟ್ ಇರ್ಬೇಕು ನಮಗೆ ಮನುಷ್ಯರಾಗಿ. ಕೊರ್ನೇಲಿಯ ವಿಚಾರದಲ್ಲೂ ಅದನ್ನೇ ನೋಡ್ಕೊಂಡ್ವಿ. ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವನು ಭಕ್ತರಾಗಿರ್ಬೇಕು ಅಂದ್ರೆ ಪ್ರಪ್ರಥಮವಾಗಿ ನಮ್ಮಲ್ಲಿ ಇರ್ಬೇಕಾಗಿರುವಂತಹ ಗುಣ ದೇವರಿಗೆ ಭಯ ಪಡ್ಬೇಕು.
ನಾವು ಉಪವಾಸ ಮಾಡ್ತಿದೀವಿ ಅಂತ ಮಾತ್ರಕ್ಕೆ ದೇವ್ರ ಮೇಲೆ ಭಯ ಇದೆ ಅನ್ನುವಂತಹದ್ದಲ್ಲ ಅದರ ಸಾರಾಂಶ. ನಾನು ಸಾಕಷ್ಟು ಸರಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ನನ್ನ ಕೊಲೀಗ್ಸ್ ನನ್ನ ಆಫೀಸಿಗೆ ಸಾಕಷ್ಟು ಜನ ಬರ್ತಾರೆ, ಉಪವಾಸ ಮಾಡ್ತಾರೆ. ಅಲ್ಲಿ ಆಫೀಸಲ್ಲಿ ಬರುವಂತಹ ಸುಮಾರು ನನ್ನ ಜೊತೆ ಕೆಲಸ ಮಾಡುವಂತಹ 60% 70% ಜನರು ಕ್ರೈಸ್ತರೆ ಹೇಳಿಕೆಗೆ. ಓಕೆ, ಈಗ ಇವರೆಲ್ಲರೂ ಸಹ ಗುಡ್ ಫ್ರೈಡೆ ಹತ್ರ ಬರ್ತಾ ಇದ್ದಂಗೆ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಉಪವಾಸ ಸ್ಟಾರ್ಟ್ ಮಾಡ್ತಾರೆ, ಲೆಂಟ್ ಡೇಸ್ ಫಾಲೋ ಮಾಡ್ತಾರೆ, 40 ದಿವಸ ಉಪವಾಸ ಮಾಡ್ತಿರ್ತಾರೆ. ಅಂದ್ರೆ ನಾನು ಪ್ರತಿದಿನ ಊಟ ಮಾಡ್ತಿರ್ತೀನಿ. ಅವ್ರು ನನ್ನ ಅದೇ ಪ್ರಶ್ನೆ ಕೇಳುವಂತಹದ್ದು, ನೀನ್ ಕ್ರಿಸ್ಟಿಯನ್ ಅಲ್ವಾ ಅಂತ ಹೇಳಿ ಮತ್ತೆ ಮತ್ತೆ ಕೇಳ್ತಾರೆ. ನೀನ್ ಕ್ರಿಸ್ಟಿಯನ್ ಏನಾ ಅಂದ್ರೆ ಹರ್ಟ್ ಮಾಡುವಂತಹ ರೀತಿಯಲ್ಲ, ಒಂಥರ ಕ್ಯೂರಿಯಾಸಿಟಿಯಾಗಿ, ಕಾತುರತೆಯಿಂದ ನೀವು ಕ್ರಿಸ್ಟಿಯನ್ ಅಲ್ವಾ ಅಂತಾರೆ. ಹೌದು ಕ್ರಿಸ್ಟಿಯನ್. ನೀವು ಲೆಂಟ್ ಮಾಡೋದಿಲ್ವಾ, ನೀವು ಉಪವಾಸ ಮಾಡೋದಿಲ್ಲ 40 ದಿನ? ಇಲ್ಲ, ಮಾಡೋದಿಲ್ಲ. ನೀವ್ ಮಾಡಿದ ಇಷ್ಟಕ್ಕೂ ಅವ್ರು 40 ದಿವಸ ಪೂರ್ತಿಯಾಗಿ 2 ಹೊತ್ತು ಉಪವಾಸ ಮಾಡ್ತಾ ಬರ್ತಾರೆ. 40 ದಿವಸ ಯಾವಾಗ ಆಗುತ್ತೋ ಅಂತ ಕಾಯ್ದಿರ್ತಾರೆ. ಏನಕ್ಕೋಸ್ಕರ? 40 ದಿವಸ ಆದ ನಂತರ ಎಷ್ಟು ದಿನ ಏನೇನ್ ತಿಂದಿಲ್ವೋ ಏನೇನ್ ಇಲ್ವೋ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡು ಎಲ್ಲವನ್ನು ಒಂದೇ ಸರಿ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಜನ ಮದ್ಯಪಾನ ಮಾಡುವಂತವ್ರು ಇದ್ದಾರೆ. ನಾನು ಇದನ್ನ ಏನಕ್ಕೋಸ್ಕರ ಹೇಳ್ದೆ ಅಂತ ಹೇಳಿದ್ರೆ, ಈಗ ಭಕ್ತಿ ಅನ್ನುವಂತಹದ್ದು ತೋರಿಕೆಯ ಭಕ್ತಿ ಅಥವಾ ನಿಜವಾದ ಆಳವಾದ ಭಕ್ತಿ ಅನ್ನುವಂತಹದ್ರಿಂದ ಡಿಫ್ರೆನ್ಶಿಯೇಟ್ ಆಗತ್ತೆ ನಿಮ್ಗೆ, ಹೌದಾ? ಅವರ ದೃಷ್ಟಿಯಲ್ಲಿ ಅವ್ರ ಮನಸ್ಸಲ್ಲಿ ಅವ್ರು ಅನ್ಕೊಂಡಿರುವಂತಹದ್ದು ಏನು? ನಾನ್ ಲೆಂಟ್ ಮಾಡ್ತಿದ್ದೀನಿ, ನಾನು 40 ದಿವಸ ಉಪವಾಸ ಮಾಡ್ತಿದ್ದೀನಿ, ನಾನ್ ದೊಡ್ಡ ಭಕ್ತನು ದೇವರ ದೃಷ್ಟಿಯಲ್ಲಿ, ಹೌದಾ? ನಿಜವಾಗ್ಲೂ ಅದೇನ ಭಕ್ತಿ? ಆ 40 ದಿವಸದ ಉದ್ದಕ್ಕೂ ಸಹ ದೇವ್ರಿಗೋಸ್ಕರ ಮಾಡಿದ್ದು ಇಲ್ಲ, ಒಂದ್ ದಿವಸ ಕುತ್ಕೊಂಡು ಸತ್ಯವೇದ ಓದಿದಂತೂ ಇಲ್ಲ, ಒಂದ್ ದಿವಸ ಕುತ್ಕೊಂಡು ದೇವ್ರಿಗೋಸ್ಕರ ಏನು ಮಾಡಿತ್ತು, ದೇವರಿಗೆ ಕೆಲಸಕ್ಕೆ ಬರುವಂತ ಕೆಲಸ, ಒಂದಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡ್ ಬರುವಂತ ಕೆಲಸ, ಈ ಕೆಲಸಗಳು ಯಾವ್ದು ಮಾಡಿಲ್ಲ. ಉಪವಾಸ ಮಾಡಿದ್ರೆ ಸಾಕ ಹೋಗುತ್ತೆ. ಅದಕ್ಕೆ ಹೇಳಿರುವಂತಹದ್ದು ಆ ಭಯನೇ ಇಲ್ಲ ದೇವ್ರ ಮೇಲೆ ಅಂತ ಹೇಳಿದ್ರೆ, ಪಾಪ ಮಾಡಿದ್ರೆ ದೇವ್ರ ನನ್ನಿಂದ ದೂರ ಆಗ್ತಾರೆ. ಭಯನೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೀತಿಗೆ ಜಾಗ ಇಲ್ಲ, ಅಲ್ಲಿ ಭಕ್ತಿಗೆ, ಭಕ್ತರು ಅನ್ನೋದಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಭಕ್ತರಾಗಿರ್ಬೇಕು ಅಂದ್ರೆ ಅಪೊಸ್ತಲ ಕೃತಿಗಳು 10ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿದ್ವಿ ನಾವು. ಫಸ್ಟ್ ಕ್ವಾಲಿಟಿ ಇದೆ ಭಕ್ತರು ಆಗಿರ್ಬೇಕು ಅಂತ ಹೇಳಿದ್ರೆ, ದೇವರಿಗೆ ನಾವು ಭಯ ಪಡ್ಬೇಕು, ನಮ್ಮ ಕುಟುಂಬದವರೆಲ್ಲರೂ ಸಹ ಭಯ ಪಡ್ಬೇಕು. ನಾವು ಮಾತ್ರ ಭಯ ಪಟ್ರೆ ಅದು ಭಕ್ತರಲ್ಲ ಪ್ರಿಯರೇ, ಅದು ಭಕ್ತಿ ಅಲ್ಲ. ನಮ್ಮ ಮಕ್ಕಳು ಹೆದರ್ತಿಲ್ಲ ಅಂತ ಅನ್ಕೊಳ್ಳಿ ದೇವರಿಗೆ, ನಮ್ಮ ಮಕ್ಕಳು ಭಯ ಪಡ್ತಿಲ್ಲ, ಅವ್ರು ಇಷ್ಟ ಬಂದಂಗೆ ಜೀವನ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಚಿಕ್ಕ ವಯಸ್ಸಲ್ಲೇ ನಮ್ಮ ಮಾತುಗಳನ್ನು ಕೇಳ್ತಿಲ್ಲ ಅಂತ ಅನ್ಕೊಳ್ಳಿ, ನಿಜವಾಗ್ಲೂ ನಾವು ಭಕ್ತರಲ್ಲ. ಯಾಕೆ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾರೆ ಮಕ್ಕಳು, ಹೌದಾ? ಅವ್ರನ್ನ ದೇವರ ಹತ್ರ ಕರ್ಕೊಂಡ್ ಬರುವಂತದ್ದು ತುಂಬಾ ಸುಲಭದ ಕೆಲಸ, ಸುಲಭದ ವಿಚಾರ, ಹೌದಾ? ಅದನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಭಕ್ತರಲ್ಲ. ಯಾಕಂದ್ರೆ ಅವರನ್ನೂ ಸಹ ಪರಲೋಕ ಕರ್ಕೊಂಡ್ ಬರ್ಬೇಕು ಅನ್ನುವಂತಹ ಆ ಒಂದು ಹಂಬಲ ನಮಗಿಲ್ಲದೆ ಹೋದ್ರೆ ಬೇರೆ ಯಾರನ್ನ ಕರ್ಕೊಂಡ್ ಬರ್ತೀವಿ? ಆ ಚಿಕ್ಕ ಮಕ್ಕಳನ್ನೇ ಕರ್ಕೊಂಡ್ ಬರ್ಬೇಕು, ಆ ಚಿಕ್ಕ ಮಕ್ಕಳನ್ನೇ ಭಕ್ತಿಯ ಮಾರ್ಗದಲ್ಲಿ ಬೆಳೆಸ್ಬೇಕು ಅನ್ನುವಂತ ಹಂಬಲ ಇಲ್ಲದೆ ಹೋದ್ರೆ ಯಾರನ್ನ ಕರ್ಕೊಂಡ್ ಬರ್ತೀವಿ? ಹೌದಾ? ಸೊ ನಾವು ದೇವರಲ್ಲಿ ಇರ್ಬೇಕು, ನಾವು ದೇವರಿಗೆ ನೋಡಿ ಹೆದರ್ಬೇಕು, ನಮ್ಮ ಮನೆಯವರೆಲ್ಲರೂ ಸಹ ದೇವರನ್ನ ನೋಡಿ ಹೆದರ್ಬೇಕು. ಇದಿಷ್ಟನ್ನು ಸಹ ನೆನಪಲ್ಲಿ ಇಟ್ಕೊಂಡು ಇನ್ನೊಂದೆರಡು ವಚನಗಳನ್ನ ನೋಡ್ಕೊಂಡು ಮುಗಿಸೋಣ. ಕೀರ್ತನೆಗಳು 119ನೇ ಅಧ್ಯಾಯ 119ನೇ ಕೀರ್ತನೆ 38ನೇ ವಚನ. 119:38. ನೀನು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ಅಂದ್ರೆ ಸತ್ಯವೇದದಲ್ಲಿರುವಂತಹ ಈ ಮಾತುಗಳೆಲ್ಲವೂ ಸಹ ದೇವ್ರು ಯಾರಿಗಂತ ಹೇಳಿದ್ದು? ಎಲ್ರಿಗೂ ಅಲ್ಲ ಇದೆಲ್ಲ ಹೇಳಿರುವಂತಹದ್ದು. ಎಲ್ರು ಇದನ್ನ ಕೇಳೋದು ಇಲ್ಲ. ದೇವ್ರು ಬರೆಸ್ಕೊಟ್ಟಿರುವಂತಹ ಮಾತನ್ನ ಎಲ್ರು ಕೇಳ್ತಾರ ಪ್ರಪಂಚದಲ್ಲಿ? ಇಲ್ಲ. ಯಾರಿಗ್ ಮಾತ್ರ ಅಂತ ಕೊಟ್ಟಿರುವಂತಹ ಸತ್ಯವೇದಲ್ಲಿರುವಂತಹ ಎಲ್ಲಾ ಮಾತುಗಳು ಸಹ 38ನೇ ವಚನದಲ್ಲಿ, ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು, ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು, ಅಂದ್ರೆ ಇಲ್ಲಿರುವಂತಹ ಮಾತುಗಳೆಲ್ಲ ಯಾರಿಗೋಸ್ಕರ ಬರೆಸಿರುವಂತಹದ್ದು? ದೇವ್ರು ತನ್ನಲ್ಲಿ ಭಯಭಕ್ತಿ ಇರುವಂತವರಿಗೋಸ್ಕರ. ನಮಗ್ ದೇವ್ರು ಅಂದ್ರೆ ಭಯ ಇರ್ಬೇಕು, ಭಕ್ತಿ ಇರ್ಬೇಕು. ಭಯ ಇದ್ರೇನೆ ಭಕ್ತಿ. ಅದಕ್ಕೆ ನೀವು ಸತ್ಯವೇದದ ಉದ್ದಕ್ಕೂ ನೋಡಿದ್ರು ಸಹ ಭಕ್ತಿ ಭಯ ಈ ರೀತಿಯಾಗಿರುವಂತಹ ಪದಗಳು ನಿಮ್ಗೆ ಕಾಣಿಸೋದಿಲ್ಲ. ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ಇದನ್ನ, 2 ಪದಗಳು ಜೋಡಿ ಪದಗಳು ಸೇರಿಸಿದಾಗ. ಭಕ್ತಿ ಭಯ ಈ ರೀತಿಯಾಗಿರುವಂತಹ ಕಾಂಬಿನೇಷನ್ ಕಾಣಿಸುತ್ತಾ ನಿಮಗೆ? ಸತ್ಯವೇದದಲ್ಲಿ ಎಲ್ಲಾದ್ರೂ ಯಾರಾದ್ರೂ ಓದಿದ್ದೀರಾ ಭಕ್ತಿ ಭಯ, ದೇವರಲ್ಲಿ ಭಕ್ತಿ ಭಯ ಇರಬೇಕು ಅನ್ನುವಂತಹದ್ದು ಓದಿದ್ದೀರಾ, ಅಥವಾ ಭಯ ಭಕ್ತಿ ಅನ್ನುವಂತಹದ್ದೇ ಓದಿದ್ದೀರಾ? ಭಯಭಕ್ತಿ. ಭಯಭಕ್ತಿ ಅನ್ನುವಂತಹದ್ದೇ ಓದಿದ್ದೀರಾ? ಅದಕ್ಕೆ ಅರ್ಥ ಏನು ಗೊತ್ತಾ? ಭಕ್ತಿ ಅನ್ನುವಂತಹದ್ದು ಬರುವಂತಹದ್ದೇ ದೇವ್ರಿಗೆ ಭಯ ಪಡುವುದರಿಂದ. ಅದಕ್ಕೆ ನಾವು ಹಿಂದೆ ಓದಂತಹ ವಚನದಲ್ಲಿ ಫಸ್ಟ್ ಕ್ವಾಲಿಟಿ ಯಾವ್ದಾಗಿತ್ತು ಭಕ್ತರಾಗಿರ್ಬೇಕು ಅಂದ್ರೆ? ಭಯ ಇರ್ಬೇಕು ದೇವರಲ್ಲಿ.
ದೇವ್ರು ಅಂತ ಹೇಳಿದ್ರೆ ಆ ಹೆದರಿಕೆ ಇರ್ಬೇಕು, ನಡಗ್ಬೇಕು ದೇವ್ರು ಅಂತ ಹೇಳಿದ್ರೆ. ಅವಾಗೇ ನಾವು ಪಾಪಗಳಿಂದ ದೂರ ಇರುವಂತಹದ್ದು, ಅವಾಗಲೇ ನಾವು ಕೆಟ್ಟದ್ದನ್ನ ನಮ್ಮಿಂದ ನಾವು ತ್ಯಜಿಸುವಂತಹದ್ದು. ಹೌದಾ? ಆ ಭಯ ಇಲ್ಲ ಅಂತ ಅನ್ಕೊಳ್ಳಿ ದೇವರಲ್ಲಿ, ನಾವು ಭಕ್ತರಾಗಿ ಬದುಕೋದಿಲ್ಲ. ಇಷ್ಟ ಬಂದಿರುವಂತಹದನ್ನ ಮಾಡ್ತೀವಿ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವುದಿಲ್ಲ, ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ತಿರ್ತೀವಿ, ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಮಾತಾಡ್ತಿರ್ತೀವಿ. ಭಯ ಇಲ್ಲ, ಹೆದರಿಕೆ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿಗೆ ಬಂದಿರ್ತೀವಿ. ಅದಕ್ಕೆ ಯಾವಾಗ್ಲೂ ಸಹ ಸತ್ಯವೇದದಲ್ಲಿ ಭಯ, ಭಕ್ತಿ, ಫಸ್ಟ್ ಭಯ, ಆಮೇಲೆ ಭಕ್ತರಾಗುವಂತಹದ್ದು. ಭಯ ಇದ್ರೇನೆ ಭಕ್ತರಾಗುವಂತಹದ್ದು. ಭಯ ಅನ್ನುವಂತಹದ್ದು ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮನ್ನು ಭಕ್ತರನ್ನಾಗಿ ಬದಲಾಯಿಸುವುದರಲ್ಲಿ. ಓಕೆ, ಈಗ ನಾವು ಓದ್ಕೊಂಡಂತಹ ವಚನ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಸತ್ಯವೇದದಲ್ಲಿರುವಂತಹ ಮಾತೆಲ್ಲ ಯಾರಿಗೋಸ್ಕರ ಗೊತ್ತಾ? ಸತ್ಯವೇದದಲ್ಲಿರುವಂತಹ ಆಶೀರ್ವಾದಗಳಾಗಿರ್ಬೋದು, ಎಚ್ಚರಿಕೆಗಳಾಗಿರ್ಬೋದು, ಈ ನುಡಿಗಳೆಲ್ಲ ಯಾರಿಗೋಸ್ಕರ ಅಂತ? ದೇವರಲ್ಲಿ ಭಯ ಭಕ್ತಿ ಇರುವಂತವರಿಗೋಸ್ಕರ. ಆಚಾರಗಳನ್ನು ಪಾಲಿಸುವಂತವ್ರಿಗಲ್ಲ, ಮಂಡಿಕಾಲಲ್ಲಿ ನಡ್ಕೊಂಡು ಹೋಗುವಂತವ್ರಿಗಲ್ಲ, 40 ದಿವಸ ಉಪವಾಸಗಳನ್ನ ಮಾಡುವಂತವ್ರಲ್ಲ, ಇವರೆಲ್ಲ ಭಕ್ತರಾಗುವಂತಹದ್ದು. ನಾವು ದೇವರನ್ನ ನೋಡಿ ಹೆದರ್ತಿದೀವ? ದೇವ್ರು ಬೇಜಾರ್ ಮಾಡ್ಕೋತಾರೆ, ನಾನು ಪಾಪವನ್ನ ಮಾಡಿದ್ರೆ ದೇವ್ರು ಬೇಜಾರ್ ಮಾಡ್ಕೋತಾರೆ, ದೇವ್ರು ನನ್ನಿಂದ ದೂರ ಆಗ್ತಾರೆ, ದೇವ್ರು ಆಡ್ತಾರೆ, ಕಣ್ಣೀರಾಗ್ತಾರೆ. ಆ ಭಯ ನಮ್ಮ ಮೇಲೆ ಇದೆಯಾ? ನಾನು ಈ ದುಷ್ಕೃತ್ಯವನ್ನ ಮಾಡಿದ್ರೆ ದೇವ್ರು ಖಚಿತವಾಗಿ ನನ್ನ ಮೇಲೆ ಶಿಕ್ಷೆ ತಗೊಂಡ್ಬರ್ತಾರೆ. ಇದು ಭಯನೇ, ದೇವರಲ್ಲಿರುವಂತಹ ಭಯನೇ. ಆ ಭಯ, ಈ ರೀತಿಯಾಗಿರುವಂತಹ ಹೆದರಿಕೆಗಳು, ಭಯ ಅನ್ನುವಂತಹ ನಮಗಿದ್ಯಾ ಅನ್ನುವಂತಹದ್ದೇ ಪ್ರಶ್ನೆ. ಅದಿದ್ರೆ ನಾವು ಭಕ್ತರು. ಆದ್ರೆ ಪ್ರಪಂಚಕ್ಕೆ ನಿಮ್ಮಲ್ಲಿ ಭಯ ಇದ್ರೆ ದೇವರಲ್ಲಿ, ದೇವ್ರು ಅಂತ ಹೇಳಿದ್ರೆ ನಿಮಗ್ ಭಯ ಇದ್ರೆ ಅದು ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಸೊ ಪ್ರಪಂಚ ಯಾವತ್ತೂ ಸಹ ನೀವು ದೇವ್ರಿಗೆ ಭಯ ಪಡ್ತಿದ್ದೀರಾ ಅಂದಾಗ ನಿಮ್ಮನ್ನ ಭಕ್ತರು ಅಂತ ಸರ್ಟಿಫೈ ಮಾಡೋದೇ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಭಯ ನಿಮಗ್ ಮಾತ್ರ ಗೊತ್ತಾಗುವಂತಹದ್ದು, ಪಕ್ಕದಲ್ಲಿರುವಂತಹ ವ್ಯಕ್ತಿಗೂ ಸಹ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು ಆಗ್ಲೇ, ನೀವು ಪ್ರಪಂಚದ ದೃಷ್ಟಿಯಲ್ಲಿ ಭಕ್ತರು ಅಂತ ಹೇಳಿ ಕರೆಸ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ, ದೇವರ ದೃಷ್ಟಿಯಲ್ಲಿ ಖಚಿತವಾಗಿ ನಾವು ಭಕ್ತರಲ್ಲ, ಫಿಕ್ಸ್ ಆಗಿ ಹೋಗ್ಬೋದು. ದೇವರು ನಮ್ಮನ್ನು ಭಕ್ತರು ಅಂತ ಅಂತಿದ್ದಾರೆ ಅಂತ ಹೇಳಿದ್ರೆ, ಪ್ರಪಂಚ ನಮ್ಮನ್ನು ಯಾವತ್ತು ಭಕ್ತರು ಅಂತ ಸರ್ಟಿಫೈ ಮಾಡೋದಿಲ್ಲ. ಅದಕ್ಕೆ ನೀವು ಇವಾಗ್ಲೂ ಸಹ ನೋಡಿದ್ರೆ ಸಾಕಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಕೂಡುವಂತಹ ಸಭೆಗಳು, ಕೂಟಗಳೆಲ್ಲ ಏನಿರುತ್ತಲ್ಲ, ಆ ಕೂಟಗಳನ್ನ ನೀವು ಒಂದ್ಸರಿ ನೋಡಿದ್ರೆ ನೀಟಾಗಿ ಹೇಳ್ಬೋದು. ಓಕೆ, ಹಾಗಿದ್ರೆ ಇವರು ಸಭೆಯನ್ನ ಆಯೋಜಿಸಿದ್ರೆ ಒಬ್ರು ಯಾರು ಪಾಸ್ಟರ್ ಅಂತ ಹೇಳಿ ಕರೆಸ್ಕೊಳ್ತಿದ್ದಾರೆ ಅಂತ ಅನ್ಬೋದು. ಈ ಪಾಸ್ಟರ್ ಒಂದು ಕೂಟವನ್ನ, ಒಂದು ಪಬ್ಲಿಕ್ ಮೀಟಿಂಗ್, ರಿವೈವಲ್ ಮೀಟಿಂಗೋ, ಮಿರಾಕಲ್ ಮೀಟಿಂಗೋ ಏನೋ ಒಂದು ಆಯೋಜಿಸಿದ್ರೆ 1,00,000 ಜನ ಸೇರ್ತಾರೆ. ಆ ಫೀಲ್ಡ್ ಅಲ್ಲಿ, ಆ ಗ್ರೌಂಡ್ ಅಲ್ಲಿ 1,00,000 ಜನ ಸೇರ್ತಾರೆ, 2,00,000 ಜನ ಸೇರ್ತಾರೆ. ಓಕೆ, ಹಾಗಿದ್ರೆ 2,00,000 ಜನ ಈ ಪಾಸ್ಟರ್ ನ ನೋಡಿ, ಪ್ಯಾಂಪ್ಲೆಟ್ ಅನ್ನ ನೋಡಿ, ಆ ಪಾಸ್ಟರ್ ಇರುವಂತ ಹೆಸರನ್ನ ನೋಡಿ ಒಳಗಡೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಆ ಪಾಸ್ಟ್ರು ಇಷ್ಟು ಜನರ ದೃಷ್ಟಿಯಲ್ಲಿ ಏನು? ಇಷ್ಟು ಜನ ಭಕ್ತನು, ಹೌದಾ ಇಲ್ವಾ? ಯಾಕಂದ್ರೆ ಆ ಪಾಸ್ಟರ್ ಭಕ್ತನು, ದೊಡ್ಡ ಭಕ್ತನು ಅಂತ ಅನ್ಕೊಂಡ್ರೆ ಅಲ್ವಾ ಅಷ್ಟು 1,00,000 ಜನ ಬರುವಂತಹದ್ದು ಕೂಟಕ್ಕೆ. ಈಗ ಇನ್ನೊಬ್ರು ಆಯೋಜಿಸ್ತಾರೆ ಅಂತ ಅನ್ಕೊಡಿ, ನಾನು ನಿಜ ವಾಕ್ಯ ಹೇಳ್ತೀನಿ, ಸತ್ಯ ಸುವಾರ್ತೆಯನ್ನ ಹೇಳ್ತೀನಿ ಅಂತ ಇನ್ನೊಬ್ರು ಚಿಕ್ಕ ಸೇವಕರು ಎಲ್ಲೂ ಸೇವೆ ಮಾಡ್ತಿರುವಂತ ಒಂದು ಮೀಟಿಂಗ್ ಅನ್ನ ಇಟ್ಕೊಂಡ್ರು ಅಂತ ಅನ್ಕೊಳ್ಳಿ. 10 ಜನ ಬಂದಿರ್ತಾರೆ ಪಟ್ ಅಂತ, ಖಾಲಿ ಚೇರ್ಗಳು, ಮುಂದೆ ಇರುವಂತ ಚೇರ್ಗಳೆಲ್ಲ ಖಾಲಿ, 10 ಜನ ಬಂದಿರ್ತಾರೆ. ಅಂದ್ರೆ ಹಾಗಾದ್ರೆ ಜನರ ದೃಷ್ಟಿಯಲ್ಲಿ ಈ ವ್ಯಕ್ತಿ ಈ ಚಿಕ್ಕದಾಗಿ ಸೇವೆ ಮಾಡ್ಕೊಂಡು ಹಳ್ಳಿ ಹಳ್ಳಿಗೂ ಹೋಗಿ ನಿಜವಾದ ಸುವಾರ್ತೆ, ಸತ್ಯವಾದ ಸುವಾರ್ತೆ ಯಾರಿಗೂ ಆಶಾಪಾಶ ತೋರಿಸ್ತೆ, ಪರಲೋಕಕ್ಕೋಸ್ಕರ, ನಿತ್ಯ ಜೀವಕ್ಕೋಸ್ಕರ ಸುವಾರ್ತೆ ಸಾಕ್ತಿದ್ದಾನೆ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿ ಕರೆದ್ರೆ ಪಾಪ 10 ಜನ ಬರ್ತಾರೆ ಮೀಟಿಂಗ್ ಆಗಿ. ಕಾರಣ ಏನು? ಈ ವ್ಯಕ್ತಿ ಜನರ ದೃಷ್ಟಿಯಲ್ಲೆಲ್ಲ ಭಕ್ತನಾಗಿರುವಂತಹದ್ದು, ದೇವರ ದೃಷ್ಟಿಯಲ್ಲಿ ಭಕ್ತನು. ಜನರ ದೃಷ್ಟಿಯಲ್ಲಿ ಭಕ್ತರಾಗ್ಬೇಕಂದ್ರೆ ಸಿಂಪಲ್, ಟಚ್ ಬಿದ್ದೋಗ್ಲಿ ಅಂತ ಅಂದ್ರೆ ಸಾಕು, ನಾಳೆ ನೀವೇ ದೊಡ್ಡ ಭಕ್ತ. ನೀವು ಡ್ರಾಮಾ ಮಾಡಿದ್ರಿ ಅಂತಾನೆ ಅಂತ ಅನ್ಕೊಳ್ಳಿ, ನಿಮ್ಗೆ ಗೊತ್ತಿರುವಂತ ವ್ಯಕ್ತಿಯನ್ನು ನೆನ್ಸ್ಬಿಟ್ಟು ನಾನು ಟಚ್ ಅಂತ ನೀನ್ ಬಿದ್ದೋಗ್ಬೇಕು, ನನ್ ಖರ್ಚಿಗೆ ಹಾಕ್ತಿ, ನೀನ್ ಒದ್ದಾಡ್ಬೇಕು ಅಂತ ಅಂದ್ರಿ ಅಂತ ಅನ್ಕೊಳ್ಳಿ, ನೀವೇ ಜನರ ದೃಷ್ಟಿಯಲ್ಲಿ ದೊಡ್ಡ ಭಕ್ತರು. ಆದ್ರೆ ದೇವರು ಅದನ್ನೆಲ್ಲ ಅಲ್ವಾ ನೋಡ್ತಿರುವಂತಹದ್ದು. ದೇವ್ರು ನೋಡ್ತಿರುವಂತಹದ್ದು ಬೇರೆ ಅಲ್ವಾ? ನಾವು ದೇವ್ರಿಗೆ ಭಯ ಪಡ್ಬೇಕಂತೆ, ನಮ್ ಕುಟುಂಬ ಎಲ್ಲ ದೇವ್ರಿಗೆ ಭಯ ಪಡ್ಬೇಕಂತೆ, ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಜನರಿಗೆ ದಾನ ಧರ್ಮ ಮಾಡ್ಬೇಕಂತೆ, ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು ನಮ್ ಕೈಲಾದ ಮಟ್ಟಕ್ಕೆ ನಾವು ತೀರಿಸ್ಬೇಕಂತೆ. ಇನ್ನು ಥರ್ಡ್ ಪಾಯಿಂಟ್ ಏನಂತ ನೋಡಿದ್ವಿ, ಯಾವಾಗ್ಲೂ ಸಹ ಪ್ರಾರ್ಥನೆಗಳಲ್ಲಿ ನಿರತರಾಗಿರ್ಬೇಕು. ಇದೆಲ್ಲ ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ಭಕ್ತರು. ಟಚ್ ಅಂದ್ರೆ ಸಾಕು, ಜನರ ದೃಷ್ಟಿಯಲ್ಲಿ ಭಕ್ತರು. ವಿಚಿತ್ರ ಹೆಂಗಿದೆ ಅಲ್ವಾ? ಜ್ಞಾನೋಕ್ತಿಗಳು 28ನೇ ಅಧ್ಯಾಯ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 14ನೇ ವಚನ. ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯವನ್ನು ಕೇಡಿಗೆ ಸಿಕ್ಕಿರುವುದು. ಏನ್ ಅರ್ಥ ಆಯ್ತು ನಮ್ಗೆ ಈ ವಚನದಲ್ಲಿ? ಭಯದಿಂದ ನಡ್ಕೊಳ್ಳುವಂತವರು ಧನ್ಯರು. ಯಾರಿಗೆ ಭಯಪಡುವಂತವ್ರು ಧನ್ಯರು? ಆಟ ಮಂತ್ರಕ್ಕೆ, ಇದಕ್ಕೆ, ನಿಂಬೆಹಣ್ಣು ಹೊಡೆದಿರುವುದಕ್ಕೆ, 3 ದಾರಿ ಸೇರುವಂತಹ ಕವಲು ದಾರಿಯಲ್ಲಿ ಮೆಣಸಿನ್ಕಾಯಿ ಹಾಕಿರುವುದಕ್ಕೆಲ್ಲ ಹೆದರುವಂತಹದ್ದು. ನಾವು ದೇವ್ರಿಗೆ ಒಂದ್ ವೇಳೆ ಹೆದರ್ತಿದೀವಿ ಅಂತ ಹೇಳಿದ್ರೆ, ದೇವ್ರ ಕುರಿತಂತೆ ಭಯವನ್ನು ವ್ಯಕ್ತಪಡಿಸ್ತಿದೀವಿ ಅಂತ ಹೇಳಿದ್ರೆ ನಾವು ಧನ್ಯರು.
ಯಾಕಂದ್ರೆ ನಾವು ಭಕ್ತರಾಗುವಂತವ್ರು, ದೇವರಂದ್ರೆ ಭಯ ಇರುವಂತಹ ಪ್ರತಿಯೊಬ್ಬರು ಏನಾಗುವಂತವ್ರು, ಭಕ್ತರಾಗುವಂತವರು. ಈ ಭಯ ಅನ್ನುವಂತಹದ್ದು ಎಷ್ಟು ಚೆನ್ನಾಗಿ ವ್ಯಕ್ತ ಆಗಿದೆ ಅಂದ್ರೆ ಪ್ರಿಯರೇ ಹೊಸ ಒಡಂಬಡಿಕೆಯಲ್ಲಿ, ಒಂದು 5 ಮಿನಿಟ್ಸ್ ಮುಗಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ವ್ಯಕ್ತವಾಗಿದೆ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ಪ್ರಾರ್ಥನೆ ದೇವಾಲಯಕ್ಕೆ ಬರುವಂತಹದ್ದು ನಾವು ನೋಡ್ತೀವಲ್ವಾ. ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು ಆಲಯಕ್ಕೆ ಬರುವಂತಹದ್ದು ನಾವು ನೋಡ್ತೀವಲ್ವಾ. ಆ ಇಬ್ಬರು ಬಂದು ಅವ್ರು ಮಾಡುವಂತ ಪ್ರಾರ್ಥನೆಗಳಲ್ಲಿರುವಂತಹ ವ್ಯತ್ಯಾಸ ನಿಮಗೆ ಗೊತ್ತಲ್ವಾ. ಒಬ್ಬನ ಏನಂತ ಕೇಳ್ತಾರೆ ಪಟ್ ಅಂತ ಹೇಳಿ, ಇಬ್ರು ಏನೇನಂತ ಕೇಳ್ತಾರೆ, ಒಬ್ರು ಏನಂತ ಹೇಳ್ತಾರೆ, ಇನ್ನೊಬ್ರು ಏನಂತ ಪ್ರಾರ್ಥನೆ ಮಾಡ್ತಾರೆ. ನಾನು ಸುಂಕದವನ ಹಾಗೆ ಅಲ್ಲ ಅಂತ ಪರಿಚಯನು, ನಿಜವಾಗಿ ಸುಂಕದವನು ನಾನು ಪಾಪಿ ಅಂತ ಅನ್ನುತ್ತದೆ, ಭಯದಿಂದ ಪ್ರಾರ್ಥನೆ ಮಾಡ್ತೀನಿ. ವೆರಿ ಗುಡ್, ಹೌದಲ್ವಾ. ಆ ಭಯ ಕಾನ್ಸೆಪ್ಟ್, ಪಾಪಿ ಅನ್ನುವಂಥವನು ಏನಕ್ಕೋಸ್ಕರ ದೇವ್ರಿಗೆ ಬೇಗ ಹತ್ರ ಆಗೋಗ್ತಾನೆ, ಪರಿಶುದ್ಧನು ಅಂತ ಅನ್ಕೊಳ್ಳುವಂತವನಿಗಿಂತ ಒಬ್ಬ ಪಾಪಿ ಏನಕ್ಕೋಸ್ಕರ ದೇವ್ರಿಗೆ ಹತ್ರ ಆಗೋಗ್ತಾನೆ ಅಂದ್ರೆ ಇದೊಂದೇ ಕಾರಣಕ್ಕೋಸ್ಕರ. ಏನಕ್ಕೋಸ್ಕರ ಈತನು ಭಕ್ತನು ಅಂತ ಎಣಿಸಲ್ಪಡ್ತಾನೆ, ಆತನು ಭಕ್ತಿಹೀನನು ಅಂತ ಎಣಿಸಲ್ಪಡ್ತಾನೆ ಅಂದ್ರೆ ಇದೊಂದೇ ಕಾರಣಕ್ಕೋಸ್ಕರ. ದೇವ್ರು ನಮ್ಮ ನೋಡ್ತಿರುವಂತಹದ್ದು ಇದೊಂದೇ ಆಸ್ಪೆಕ್ಟ್ ಮೇಲೆ. ನಾವು ದೇವರನ್ನು ನೋಡಿ ಹೆದರ್ತಿದೀವ. ಈ ಸುಂಕದವನು ಅಥವಾ ಪ್ರಪಂಚದ ದೃಷ್ಟಿಯಲ್ಲಿ ಪಾಪಿ ಅಂತ ತಳ್ಳಲ್ಪಟ್ಟಿರುವಂತವನ ಆಲಯಕ್ಕೆ ಬಂದಾಗ ತಲೆನೂ ಸಹ ಎತ್ತಲಿ ಧೈರ್ಯ ಮಾಡದೆ ಕೆಳಗೆ ನೋಡ್ಕೊಂಡು ನಾನ್ ಪಾಪಿ, ನಾನ್ ಅರ್ಹನಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ವ್ಯಕ್ತಪಡಿಸುವಂತಹ ಪ್ರಾರ್ಥನೆ ಕೇಳಿಸತ್ತೆ, ತಾನು ಮಾಡುವಂತಹ ಪ್ರಾರ್ಥನೆ. ಹೌದಾ? ತಲೆನೂ ಸಹ ಎತ್ತದೆ. ಅದೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದೇ ಭಕ್ತಿ. ದೇವರಿಗೆ ನಿಜವಾಗ್ಲೂ ಭಕ್ತಿ ಅಂತ ಯಾವ್ದು ಕಾಣಿಸುತ್ತೆ ಅಂದ್ರೆ ಅದೇ, ನನ್ ತಲೆನೂ ಸಹ ಎತ್ತಲಿಕ್ಕೆ ಅರ್ಹನಲ್ಲ ತಂದೆ ನಿನ್ ಮುಂದೆ, ನಾನ್ ಮಾಡಿರುವಂತಹ ಪಾಪಗಳಿಗೆ, ನಾನ್ ಮಾಡಿರುವಂತಹ ತಪ್ಪುಗಳಿಗೆ. ಈ ಮನಸ್ಥಿತಿ ಯಾರೆಲ್ಲಾದ್ರೂ ಇದೆಯೋ ಅವರು ನಿಜವಾಗ್ಲೂ ದೇವರಿಗೆ ಭಕ್ತರು. ನಾನು ವಾರಕ್ಕೆ 2 ಸರಿ ಉಪವಾಸ ಮಾಡ್ತಿದ್ದೀನಿ, ನೀವು ಉಳಿದಂತವ್ರಿಗೆಲ್ಲ ನಾನೇನೇನು ಸಹಾಯ ಮಾಡ್ತಿದ್ದೀನಿ, ನಾನು ಇದ್ ಮಾಡ್ತಿದ್ದೀನಿ, ಅದ್ ಮಾಡ್ತಿದ್ದೀನಿ, ನಾನು 10 ಆಜ್ಞೆಗಳನ್ನು ಪಾಲಿಸ್ತಿದ್ದೀನಿ, ಈ ತರದವನಲ್ಲ ನಾನು, ಆ ತರದವನಲ್ಲ ಅಂತ ಪಕ್ಕದಲ್ಲಿ ನೋಡ್ಕೊಂಡು ಇದ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಪಕ್ಕದಲ್ಲಿರೋರ್ನೆಲ್ಲ ಚುಚ್ಚಿ ಮಾತಾಡ್ಕೊಂಡು ನಾನು ಈ ತರ ಅಲ್ಲ, ಆ ತರ ಅಲ್ಲ, ವಾರಕ್ಕೆ 2 ಸರಿ, ನಾನು ಆಗ್ಲೇ ಹೇಳಿದ್ನಲ್ಲ ವಾರಕ್ಕೆ 2 ಸರಿ ಉಪವಾಸ ಮಾಡ್ತಿದ್ದೀನಿ, ಇದನ್ನೆಲ್ಲ ಪಾಲಿಸ್ತಿದ್ದೀನಿ, ದೇವ್ರ ಮುಂದೆ ಈ ರೀತಿಯಾಗಿರುವಂತ ಆಟಿಟ್ಯೂಡ್ ಇಟ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿಯಲ್ಲಿ ಭಯ ಕಾಣಿಸ್ತಿಲ್ಲ. ನನ್ನ ಪರಿಸಾಯರು ಬಂದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ವ್ಯಕ್ತಿಯ ಪ್ರಾರ್ಥನೆಯಲ್ಲಿ ಭಯ ಇಲ್ಲ, ಈ ವ್ಯಕ್ತಿಯ ಪ್ರಾರ್ಥನೆಯಲ್ಲಿ ಭಯ ಇದೆ. ಅಂದ್ರೆ ತಲೆನೂ ಸಹ ಎತ್ತಲಿಕ್ಕಾಗದೆ ಇರುವಂತಹ ಅನರ್ಹನು ನಾನು. ಅದು ಒಂದು ಸಾಕಲ್ಲ, ಅದೇ ದೇವರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು, ಅದೇ ದೇವರು ಕೋರ್ಕೊಳ್ತಿರುವಂತಹದ್ದು. ಭಕ್ತರಾಗ್ಬೇಕಂದ್ರೆ ಫಸ್ಟ್ ಕ್ವಾಲಿಟಿ ಅಲ್ವಾ ನಾವು ಭಯ ಪಡುವಂತಹದ್ದು ದೇವರಿಗೆ. ಅದಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಅಲ್ಲೂ ಉಳಿದಿರುವಂತಹದೆಲ್ಲವೂ ಸಹ. ಈ ಪರಿಸಾಯನನ್ನ ಅಲ್ಲಿರುವಂತಹ ಜನ ಎಲ್ಲ ಭಕ್ತರು ಅಂತ ಅನ್ಕೊಳ್ತಾರೆ. ವಿಚಿತ್ರ ಏನಂದ್ರೆ ಇವರಿಬ್ರು ಆಲಯದಿಂದ ಹೊರಗಡೆ ಬಂದ್ರು ಅಂತ ಅನ್ಕೊಳ್ಳಿ. ಈ ಪರಿಸಾಯನನ್ನ ನೋಡಿ ಎಲ್ಲರೂ ಕೈ ಮುಗಿಯುವಂತವ್ರೆ, ಎಲ್ಲರೂ ತಲೆ ಬಾಗುವಂತವ್ರೆ, ಎಲ್ಲರೂ ಕೈ ಎತ್ತು ಮುಗಿಯುವಂತವ್ರೆ. ಯಾಕೆ? ಈ ವ್ಯಕ್ತಿ ಜನರ ದೃಷ್ಟಿಯಲ್ಲಿ ದೊಡ್ಡ ಭಕ್ತರು. ಅಪ್ಪ, ಈ ವ್ಯಕ್ತಿ ವಾರಕ್ಕೆ 2 ಸರಿ ಉಪವಾಸ ಮಾಡ್ತಾನೆ, ಈ ತರ ಮಾಡ್ತಾನೆ, ಆ ತರ ಮಾಡ್ತಾನೆ, ಧರ್ಮ ಕಾರ್ಯಕ್ರಮ ಮಾಡ್ತಾನೆ. ಆದ್ರೆ ಆ ಸುಂಕದವನು ಹೊರಗಡೆ ಬಂದ ಅಂತ ಅನ್ಕೊಳ್ಳಿ ಆಲಯದಿಂದ, ಎಲ್ಲರೂ ಸಹ ಹಚ್ಚಿ ಹಾಕುವಂತವ್ರು ಗೊತ್ತಾ ವ್ಯಕ್ತಿ. ಈತನ ಅನ್ಯಾಯವಾಗಿ ಇದು ಮಾಡ್ತಾನೆ, ಅನ್ಯಾಯವಾಗಿ ಅದು ಮಾಡ್ತಾನೆ, ಇದು ಮಾಡ್ತಾನೆ, ಈ ವ್ಯಕ್ತಿಯ ಜೀವನನೇ ಪಾಪಿಷ್ಟ ಜೀವನ. ಸುಂಕದವನು ಅಂದ್ರೆ ಪಾಪಿಗಳು ಮೊದಲನೇ ಶತಮಾನದಲ್ಲಿ. ಜನರ ದೃಷ್ಟಿಯಲ್ಲಿ ಒಳಗಡೆ ನೋಡಿದ್ರೆ ದೇವರು ಈತನನ್ನು ಹೊಗಳಿದ್ರು, ಈತನನ್ನ ತೆಗಳಿದ್ರು. ಇವ್ರು ಹೊರಗಡೆ ಬಂದಿದ ತಕ್ಷಣ ಜನ ನೋಡಿದ್ರೆ ಉಲ್ಟಾ, ಈತನನ್ನ ಹೊಗಳ್ತಿದ್ದಾರೆ, ಈತನನ್ನ ತೆಗಳ್ತಿದ್ದಾರೆ. ಅದೇ ವಿಚಿತ್ರ, ಅದೇ ವಿಶೇಷ. ಈಗ ನಾವ್ ಯಾವ ಕ್ಯಾಟಗರಿ ಬರುವಂತಹ ಭಕ್ತರಾಗಿರ್ಬೇಕು ಅನ್ನುವಂತಹ ನಮಗೆ ಬಿಟ್ಟಿರುವಂತಹ, ನಮ್ಮ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ನೆಹೆಮ್ಯನ ಗ್ರಂಥ 5ನೇ ಅಧ್ಯಾಯ. ದೇವರಿಗೆ ಭಯ ಪಡುವುದ್ರಿಂದ ಏನನ್ನೆಲ್ಲ ಆಗೋಗುತ್ತೆ ಅಂತ ಹೇಳಿ ಒಂದ್ಸರಿ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ನೆಹೆಮ್ಯನ ಗ್ರಂಥ 5ನೇ ಅಧ್ಯಾಯ 15ನೇ ವಚನ, 5:15. ಇಸ್ರಾಯೇಲ್ 5:15 ನೆಹೆಮ್ಯನ ಗ್ರಂಥ. ನನಗಿಂತ ಮುಂಚೆಯಿಂದ ಜನಾಧಿಪತಿಗಳು ಜನರ ಮೇಲೆ ಬಹಳ ಭಾರ ಹಾಕಿ ಅವರಿಂದ ದಿನಕ್ಕೆ 40 ರೂಪಾಯಿಯ ಆಹಾರವನ್ನು, ದ್ರಾಕ್ಷಾರಸವನ್ನು ತೆಗೆದು ಕೊಂಡದಲ್ಲದೆ ಅವರ ಸೇವಕರು ಜನರ ಮೇಲೆ ದೇವದೂತನ ದೊರೆತನ ನಡೆಸಿದರು. ನಾನಾದರೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರುವುದರಿಂದ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವುದರಿಂದ ಹಾಗೆ ಮಾಡದೆ ಆ ಗೋಡೆ ಕಟ್ಟುವವರಲ್ಲಿ ನಿರಂತರನಾಗಿದ್ದೆನು. ಏನ್ ಅರ್ಥ ಆಯ್ತು ನಮ್ಗೆ ವಚನದ 15ನೇ ವಚನದಲ್ಲಿ? ಏನ್ ಅರ್ಥ ಆಯ್ತು ನಮ್ಗೆ? ಒಬ್ಬ ವ್ಯಕ್ತಿ ದೇವರಿಗೆ ಭಯ ಪಟ್ರೆ ತನ್ನ ನಡವಳಿಕೆ
ತನ್ನ ಜೀವನದಲ್ಲಿ ತಾನು ಮಾಡುವಂತಹ ಕ್ರಿಯೆಗಳೆಲ್ಲವೂ ಸಹ ಎಷ್ಟು ಶುದ್ಧವಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರಾಜನ ಹುದ್ದೆಯಲ್ಲಿ, ಅಧಿಕಾರಿಯ ಹುದ್ದೆಯಲ್ಲಿ ಕೂತಿರುವಂತಹ ಒಬ್ಬ ವ್ಯಕ್ತಿ ಏನಂತಿದ್ದಾನೆ ಅಂತ ಹೇಳಿದ್ರೆ 15ನೇ ವಚನದಲ್ಲಿ, ನನಗಿಂತ ಮುಂಚೆ ಇದ್ದ ದೇಶಾಧಿಪತಿಗಳು ಜನರ ಮೇಲೆ ಬಹಳ ಭಾರ ಹಾಕಿ ಅವರಿಂದ ದಿನಕ್ಕೆ 40 ರೂಪಾಯಿ ಆಹಾರವನ್ನು ದ್ರಾಕ್ಷಾರಸವನ್ನು ತೆಗೆದುಕೊಂಡದ್ದಲ್ಲದೆ ಅವರ ಸೇವಕರು ಜನರ ಮೇಲೆ ದೊರೆತನ ನಡೆಸಿದರು. ಒಬ್ಬ ಭಕ್ತನು ಒಬ್ಬ ದೇವರ ಮೇಲೆ ಭಯ ಇರುವಂತಹ ಒಬ್ಬ ವ್ಯಕ್ತಿ ಸಿಂಹಾಸನಕ್ಕೆ ಬರುವುದಕ್ಕಿಂತ ಮುಂಚೆ, ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಇದ್ದಂತಹ ಜನ, ಅಂದ್ರೆ ಈ ಮುಂಚೆ ಯಾರಿದ್ರು, ದೇವ್ರು ಅಂದ್ರೆ ಭಯ ಇಲ್ಲದೆ ಇರುವಂತಹ ಜನ ಇರುವಂತವ್ರು ಸಾಕಷ್ಟು ಜನ ಇದ್ರು ಸಿಂಹಾಸನದ ಮೇಲೆ, ಅಧಿಕಾರದಲ್ಲಿ. ಅವರೆಲ್ಲ ಏನ್ ಮಾಡ್ತಿದ್ರಂತೆ, ಜನರ ಮೇಲೆ ಇಷ್ಟ ಬಂದಂತೆ ತೆರಿಗೆಯನ್ನ ಹಾಕುವಂತಹದ್ದು. ಟ್ಯಾಕ್ಸ್, ತೆರಿಗೆ ಅಂದ್ರೆ ಟ್ಯಾಕ್ಸ್, ಜನರ ಮೇಲೆ ಇಷ್ಟ ಬಂದ ತೆರಿಗೆಯನ್ನು ಹಾಕುವಂತಹದ್ದು. ಒಬ್ಬ ವ್ಯಕ್ತಿ 100 ರೂಪಾಯಿ ದುಡಿತಿದ್ರೆ 40 ರೂಪಾಯಿ ಅದರಲ್ಲಿ ಗವರ್ಮೆಂಟ್ ಕೊಟ್ರೆ ಇನ್ನು ಉಳಿಯುವಂತಹದ್ದು ಏನೋ ವ್ಯಕ್ತಿಗೆ, ಹೌದಾ ಇಲ್ವಾ? ಒಬ್ಬ ವ್ಯಕ್ತಿ 100 ರೂಪೀಸ್ ದುಡಿದ್ರೆ, ನೀವೇ 100 ರೂಪಾಯಿ ದುಡಿತಿದ್ದೀರಾ ಅಂತ ಅನ್ಕೊಳ್ಳಿ, ಪ್ರತಿದಿನ ಕಷ್ಟಪಟ್ಟು ಬೆವರು ಸುರಿಸಿ. ಏನಕ್ಕೋಸ್ಕರ ದುಡಿತೀರಾ? ನಿಮ್ಗೆ ಅವಶ್ಯಕತೆಗಳಿರುತ್ತೆ, ನಿಮ್ ಮಕ್ಕಳಿರ್ತಾರೆ ಮನೆಯಲ್ಲಿ, ಹೆಂಡತಿ ಇರ್ತಾರೆ, ನಿಮ್ಮ ತಂದೆ ತಾಯಿ ಇರ್ತಾರೆ, ಇವ್ರನ್ನೆಲ್ಲ ನೋಡ್ಕೋಬೇಕಾಗಿರುವಂತಹದ್ದು, ಪೋಷಿಸ್ಬೇಕಾಗಿರುವಂತಹದ್ದು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ದುಡಿತೀರಾ 100 ರೂಪಾಯಿ. ಹೌದಾ? ನೀವು 100 ರೂಪಾಯಿ ದುಡಿದ್ರೆ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು, ರಾಜನಿಗೆ ಕಟ್ಟಬೇಕು ತೆರಿಗೆಯಾಗಿ ಅಂತ ಹೇಳಿದ್ರೆ ವೇಸ್ಟ್ ಅಲ್ಲ? ಅದೇ ಅನ್ಯಾಯವಾಗಿ ತೆರಿಗೆ ಹಾಕುವಂತಹದ್ದು, ಸುಲು ಕೊಡುವಂತಹದ್ದು ಜನರನ್ನ. ಈ ಭಕ್ತನು ಬಂದು ಚೇರ್ ಮೇಲೆ, ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಇದ್ದಂತಹ ಜನ ಎಲ್ಲ ದೇವರಿಗೆ ಭಯ ಪಡದೆ ಇರುವಂತವ್ರು. ಹೆಂಗ್ ನಡೆಸ್ಕೊಂತಿದ್ರಂತೆ ಜನರನ್ನ? ಇಷ್ಟ ಬಂದ ತೆರಿಗೆಗಳನ್ನ ಹಾಕುವಂತಹದ್ದು, ಜನರನ್ನ ಸುಲುಕೊಳ್ಳುವಂತಹದ್ದು. ಅಷ್ಟ್ ಮಾತ್ರ ಅಲ್ಲದೆ, ಆ ಸಿಂಹಾಸನದ ಮೇಲೆ ಯಾವ ವ್ಯಕ್ತಿ ಇರ್ತಾ ಇದ್ನೋ ಆ ವ್ಯಕ್ತಿಯ ಕೈ ಕೆಳಗಿರುವಂತ ಸೇವಕರು ಸಹ ಹೋಗಿ ವಸೂಲಿ ಮಾಡ್ತಿದ್ರಂತೆ ಜನರ ಹತ್ರ. ಅವರು ಸಹ ಜನರನ್ನ ತಪ್ಪಾಗಿ ನಡೆಸ್ಕೊಳ್ತಿದ್ರಂತೆ. ಈಗಿನ ಕಾಲದಲ್ಲಿ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಕೆಲವರು ಪೊಲೀಸರು, ಹೌದಾ ಇಲ್ವಾ? ಪ್ರತಿ ಅಂಗಡಿಗೂ ಹೋಗುವಂತಹದ್ದು, ಪ್ರತಿ ಶಾಪ್ ಹೋಗುವಂತಹದ್ದು, ಹಣ ಕೊಡಿ ಎಲ್ರು ಅಂತ ಹೇಳ್ತೀರಾ ಸ್ವಲ್ಪ ಜನ, ಹಣ ಕೊಡಿ, ಇವತ್ತಿನ ರೋಲ್ ಕಾಲ್ ಬಂದಿಲ್ಲ ಕೊಡಿ, ಹೌದಾ? ಈ ರೀತಿಯಾಗಿರುವಂತಹ ವಿಶೇಷತೆ ಹಳೆ ಒಡಂಬಡಿಕೆಯಲ್ಲಿ ನಡೀತೈತೆ ನೆಹೆಮ್ಯನ ಗ್ರಂಥದ ಕಾಲದಲ್ಲಿ, ಹೌದಾ? ಅಂದ್ರೆ ದೇವರಿಗೆ ಒಬ್ಬ ವ್ಯಕ್ತಿ ಭಯ ಪಡ್ತಿಲ್ಲ ಅಂದ್ರೆ ಜನರನ್ನ ಎಷ್ಟು ಕಠಿಣವಾಗಿ ನಡೆಸ್ಕೊಳ್ತಿದ್ದಾನೆ ಅಂತ ಹೇಳಿದ್ರೆ, ಇಷ್ಟ ಬಂದ ತೆರಿಗೆ ಹಾಕ್ತಿದ್ದಾನೆ, ಇಷ್ಟ ಬಂದಂತೆ ಸುಲ್ಕೊಳ್ತಿದ್ದಾನೆ, ತನ್ನ ಕೈ ಕೆಳಗಿರುವಂತಹ ಹೋಗಿ ಜನರನ್ನು ಹಿಂಸಿಸ್ತಿದ್ದಾರೆ ಅಂತ ಗೊತ್ತಿದ್ರು ಸಹ ಸುಮ್ಮನೆ ಇದ್ದಾನೆ, ಹೌದಾ? ಇವಾಗ ಒಬ್ಬ ವ್ಯಕ್ತಿ ಬರ್ತಾನೆ ಸಿಂಹಾಸನಕ್ಕೆ, ಅಧಿಕಾರಕ್ಕೆ. ಭಕ್ತನಾಗಿರುವಂತವನು, ದೇವರು ಅಂತ ಹೇಳಿದ್ರೆ ಭಯ ಪಡುವಂತಹ ವ್ಯಕ್ತಿ ಬರ್ತಾನೆ. ಈ ವ್ಯಕ್ತಿ ಏನ್ ಮಾಡ್ತಾನಂತೆ ಬಂದು, ನಾನಾದರೂ, ಅದರ ದೇವರ ಮೇಲೆ ಭಯ ಇರುವಂತಹ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಹೇಗೆ ನಡೆಸ್ತಾನೆ ಅಂತ ಹೇಳಿ ನೋಡ್ಕೊಳ್ಳಿ. ನಾನಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಇರುವುದರಿಂದ ಹಾಗೆ ಮಾಡದೆ, ಅಂದ್ರೆ ಮೇಲ್ ನಾವೇನೇನ್ ನೋಡಿದ್ವೋ, ಜನರನ್ನ ಸುಲಿಗೆ ಮಾಡ್ಕೊಳ್ಳುವಂತಹದ್ದು, ಅವ್ರ ಕೈ ಕೆಳಗಿರುವಂತಹ ಜನ ಬಂದು ಜನರನ್ನು ಶೋಷಿಸುವಂತಹದ್ದು, ಈ ತರ ಎಲ್ಲ ಮಾಡದೆ, ನಾನಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಇರುವುದರಿಂದ ಹಾಗೆ ಮಾಡದೆ ಆ ಗೋಡೆ ಕಟ್ಟುವುದರಲ್ಲಿ ನಿರತನಾಗಿದ್ದೇನು. ಗೋಡೆ ಅಂದ್ರೆ ಪ್ರಾಕಾರ ಕಟ್ತಿರ್ತಾರೆ ಆಲಯಕ್ಕೆ, ಪಟ್ಟಣಕ್ಕೆ. ಆ ಪ್ರಾಕಾರ ಕಟ್ಟುವುದರಲ್ಲಿ ನಿರತನಾಗಿದ್ದೆ. ನಾನ್ ಹಂಗ್ ಮಾಡಿಲ್ಲ, ಅವ್ರು ಮಾಡ್ದಂಗೆ ನಾನು ಮಾಡಿಲ್ಲ. ಏನಕ್ಕೋಸ್ಕರ ಮಾಡಿಲ್ವಂತ ಈ ವ್ಯಕ್ತಿ? ನಾನಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಇರುವುದರಿಂದ. ಇದನ್ನೇನಕ್ಕೋಸ್ಕರ ಮಾಡಿಲ್ಲ ಅಂದ್ರೆ ಈ ವ್ಯಕ್ತಿ ಅನ್ಯಾಯವಾಗಿ ಜನರನ್ನು ಸುಲ್ಕೊಡುವಂತಹದ್ದಾಗಿರ್ಬೋದು, ಇನ್ನೊಂದು ಮಾಡುವಂತಹದ್ದಾಗಿರ್ಬೋದು. ಇದನ್ನ ಏನಕ್ಕೋಸ್ಕರ ಮಾಡಿಲ್ಲ ಅಂದ್ರೆ ಈ ವ್ಯಕ್ತಿ ಭಯಭಕ್ತಿ ಉಳ್ಳವನಾಗಿದ್ದ. ದೇವ್ರು ಅಂತ ಹೇಳಿದ್ರೆ ಭಯ ಪಡ್ತಿದ್ದ. ಅಲ್ಲಿ ಮುಂದೆ ಇನ್ನೊಂದು 16ನೇ ವಚನದಲ್ಲಿ ಇನ್ನೊಂದು ಸಾಲಿದೆ, ಮತ್ತು ನನ್ನ ಎಲ್ಲಾ ಸೇವಕರು ಪ್ರತಿದಿನ ಕೆಲಸಕ್ಕೆ ಬರುವಂತೆ ನೋಡುತ್ತಿದ್ದೇನು, ನಾವು ಅಲ್ಲಿ ಭೂಸ್ಥಿತಿಯನ್ನು ಸಂಪಾದಿಸಿಕೊಂಡಿರಲಿಲ್ಲ. ಅದ್ಭುತ ಅಲ್ವ? ಭಕ್ತರು ಅಂದ್ರೆ ಈ ತರ ಜೀವನ ನಡೆಸ್ತಾರೆ. ದೇವ್ರು ಅಂತ ಹೇಳಿದ್ರೆ ಭಯ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಈ ರೀತಿ ಕಾಣಿಸುತ್ತೆ. ನಿಜವಾದ ಭಕ್ತಿ ದೇವ್ರ ಮೇಲೆ ಇದ್ರೆ, ನಿಜವಾಗ್ಲೂ ದೇವರಿಗೆ ಭಯ ಪಡುವಂತಹ ವ್ಯಕ್ತಿ ಆಗಿದ್ರೆ. ಇಲ್ಲ ಅಂತ ಹೇಳಿದ್ರೆ ಜನರ ದೃಷ್ಟಿಯಲ್ಲಿ ಭಕ್ತರಾಗಿದ್ರೆ ಹೆಂಗಿರ್ತಾರೆ ಅಂದ್ರೆ, ನೀವು ನೋಡ್ತಿದ್ರೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ ಜನರ ದೃಷ್ಟಿಯಲ್ಲಿ ಭಕ್ತರು ಅಂತ ಅನ್ನಿಸ್ಕೊಡುವಂತವ್ರು, ಆದ್ರೆ ದೇವರ ದೃಷ್ಟಿಯಲ್ಲಿ ಭಕ್ತರು ಅಂತ ಅನ್ನಿಸ್ಕೊಡುವಂತವ್ರು ಸ್ವಲ್ಪ ಕೆಲವು ಜನ. ನೀವು ದೇವರ ದೃಷ್ಟಿಯಲ್ಲಿ ಭಕ್ತರು ಅಂತ ಅನ್ನಿಸ್ಕೊಂಡ್ರೆ, ನೀವು ಭಕ್ತರು ಅಂತ ಹೇಳಿ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಏಕೆಂದ್ರೆ ದೇವರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದೆಲ್ಲ ಅಂತರಂಗಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಜನ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದೆಲ್ಲ ಬಹಿರಂಗಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಹೌದಾ? ನಾವು ಮಾಡ್ಬೇಕಾಗಿರುವಂತಹ 3 ಮುಖ್ಯ ವಿಚಾರಗಳು ಇವತ್ತು ನಾವು ತಿಳ್ಕೊಂಡ ಪ್ರಕಾರ. ಒಂದು, ಹೇಳ್ತೀರಾ ನೀವು 3 ಮುಖ್ಯ ವಿಚಾರಗಳು ಭಕ್ತರು ಆಗಿರ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕಾಗಿರುವಂತಹ 3 ಮುಖ್ಯ ವಿಚಾರಗಳು ಯಾವ್ದ್ಯಾವ್ದು? ಹೌದು, ಮನೆಯವರ ಸಹಿತ ದೇವರಿಗೆ ಭಯಪಡುವಂತಹದ್ದು. ಆಮೇಲೆ ಧರ್ಮ ಕಾರ್ಯಗಳನ್ನ ಮಾಡುವಂತಹದ್ದು.
ಕೊನೆಗೆ ಪ್ರಾರ್ಥನೆ ಮಾಡುವಂತದ್ದು. ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತಹದ್ದು. ಹೌದಾ? ಈ ಮೂರನ್ನ ಮಾಡಿದ್ರೆ ನಾವು ದೇವರ ದೃಷ್ಟಿಯಲ್ಲಿ ಭಕ್ತರು. ಮುಖ್ಯವಾಗಿ ದೇವರಿಗೆ ಹೆದರುವಂತಹದ್ದು, ಭಯಪಡುವಂತಹದ್ದು. ದೇವರಿಗೆ ಹೆದರಿದ್ರೆ ನೆಹಮ್ಯನ ತರ ಜೀವನ ಮಾಡ್ತೇವೆ. ಒಂದು ತಪ್ಪು ಮಾಡಬೇಕಾದ್ರೆ ನಾವು ಯೋಚನೆ ಮಾಡ್ತೇವೆ, ನಾನು ಈ ಟ್ಯಾಕ್ಸ್ ಹಾಕ್ಬೋದಾ? ಒಬ್ಬ ರಾಜ, ಒಂದು ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಈ ತರ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ನಾನು ದೇವರಿಗೆ ಹೆದರ್ತೀನಿ, ಅದಕ್ಕೆ ಜನನ ಸುಲಿಗೆ ಮಾಡ್ಕೋಬಾರ್ದು. ನಾನು ದೇವರಿಗೆ ಹೆದರ್ತೀನಿ, ಅದಕ್ಕೆ ನನ್ನ ಕೈ ಕೆಳಗಿರುವಂತವ್ರು ಹೋಗಿ ಜನರನ್ನ ಸುಲಿಗೆ ಮಾಡ್ಕೋಬಾರ್ದು. ಎಷ್ಟು ಅದ್ಭುತವಾಗಿ ಯೋಚನೆ ಮಾಡ್ತಿದಾರಲ್ವಾ? ಆ ಯೋಚನೆಯ ಮನಸ್ಥಿತಿ ನಮ್ಮಲ್ಲೂ ಬರ್ಬೇಕು. ನಾವೊಂದು ಹುದ್ದೆಯಲ್ಲೋ ಅಥವಾ ನೀವೊಂದು ಸ್ಥಾನದಲ್ಲೋ ಇದ್ದೀರಾ ಅಂದ ಮಾತ್ರಕ್ಕೆ ನಮಗೆ ಇಷ್ಟ ಬಂದಂತೆ ಮಾಡುವಂತಹ ಪ್ರಿರೋಗೇಟಿವ್ ಇಲ್ಲ. ನೀವ್ ಯೋಚನೆ ಮಾಡ್ಬೇಕಾಗಿರುವಂತಹದ್ದಿದೆ. ನೀವೇ ಮ್ಯಾನೇಜರ್ ಅಂತ ಅನ್ಕೊಳ್ಳಿ, ನೀವು ಕೆಲ್ಸಕ್ಕೆ ಹೋಗುವಂತಹ ಜಾಗದಲ್ಲಿ ಇಬ್ಬರು ವ್ಯಕ್ತಿಗಳು ನಿಮ್ಮ ಕೈ ಕೆಳಗಿದ್ದಾರೆ, ಇಬ್ಬರು ಜನ ನಿಮ್ ಕೈ ಕೆಳಗಿದ್ದಾರೆ, ಸೂಪರ್ವೈಸರ್ ಅಂತ ಅನ್ಕೊಳ್ಳಿ. ಈಗ ಇಬ್ಬರ ಪರ್ಫಾರ್ಮೆನ್ಸ್ ಸಹ ಒಂದೇ ತರ ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಒಬ್ಬರನ್ನ ಹೆಚ್ಚಿಸಿ ಇನ್ನೊಬ್ಬರನ್ನ ಕಾರಣವಿಲ್ಲದನ್ನೇ ತಗ್ಗಿಸ್ತಿದೀವಿ, ಪಾರ್ಶಾಲಿಟಿ ಮಾಡ್ತಿದೀವಿ, ಪಕ್ಷಪಾತ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ನಮಗೆ ಯಾವ ಭಯ ಇರ್ಬೇಕು ಗೊತ್ತಾ? ಅವಾಗ ಇವ್ರೇನೋ ಮಾಡ್ತಾರೆ ಅಂತ ಅಲ್ಲ, ದೇವರು ನನ್ನನ್ನು ಮೆಚ್ಚೋದಿಲ್ಲ ನಾನು ಇದನ್ನ ಮಾಡಿದ್ರೆ. ಅದಿದ್ರೆ ದೇವ್ರಿಗೆ ಇಷ್ಟ ಆಗುವಂತಹ ಕ್ರಿಯೆಗಳನ್ನೇ ಮಾಡ್ತಿರ್ತೇವೆ. ಅದಕ್ಕೆ ದೇವ್ರು ಅಂತ ಹೇಳಿದ್ರೆ ಭಯ ಇರ್ಬೇಕು, ಹೆದರಿಕೆ ಇರ್ಬೇಕು. ಅವಾಗ ಪಾಪಗಳನ್ನ ತ್ಯಜಿಸ್ತೀವಿ, ತಳ್ಳ್ತೀವಿ. ಇದು ನನಗೆ ಬೇಡ, ನನ್ನ ದೇವ್ರು ನನ್ನ ನೋಡ್ತಿದ್ದಾರೆ 24 ಗಂಟೆ, ನನ್ನ ದೇವ್ರು ನನ್ನನ್ನು ಮಾನಿಟರ್ ಮಾಡ್ತಿದ್ದಾರೆ. ನನ್ನ ಹೃದಯದಲ್ಲಿ ಏನೇನು ಆಲೋಚನೆ ನಡೆಯುತ್ತೋ ಬೆಳಗ್ಗಿನಿಂದ ರಾತ್ರಿವರೆಗೂ, ಮತ್ತೆ ದೇವ್ರು ಬಂದು ನನ್ನ ನಿದ್ರೆ ಮಾಡಿದ ಮೇಲೆ ಆ ಆಲೋಚನೆಗಳನ್ನೆಲ್ಲ ನೋಡ್ತಾರೆ, ಪರಿಶೋಧಿಸ್ತಾರೆ. ಸತ್ಯವೇದಲ್ಲಿ ಓದ್ಕೊಂಡಿರುವಂತಹ ಮಾತಲ್ವಾ? ನಾವು ನಿದ್ರೆ ಮಾಡುವಂತಹ ರಾತ್ರಿ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿಟ್ಟು ನಮ್ಮ ಹೃದಯವನ್ನು ಪರಿಶೋಧನೆ ಮಾಡ್ತಾರೆ ಅಂತ, ಏನೇನೆಲ್ಲ ಆಯ್ತು ಅಂತ. ಹೌದಾ? ಇದೆಲ್ಲವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ದೇವರಿಗೆ ಹೆದರ್ತಾ ನಾವು, ನಮ್ಮ ಕುಟುಂಬದವರೂ ಸಹ, ನಾವು ಮಾತ್ರ ಅಲ್ಲ ನಮ್ಮ ಕುಟುಂಬದವರೂ ಸಹ. ಸೆಕೆಂಡ್ ಪಾಯಿಂಟ್, ನಮ್ಮ ಕೈಯಲ್ಲಾದ ಮಟ್ಟಕ್ಕೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಅದು ನಿಮ್ಮ ಕೈಯಲ್ಲಿ ಆರ್ಥಿಕ ಸಹಾಯ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅನ್ಕೊಳ್ಳಿ, ಇನ್ನೊಬ್ರಿಗೆ ಧೈರ್ಯ ಪಡಿಸಿ, ಇನ್ನೊಬ್ರಿಗೆ ಬಲಪಡಿಸಿ, ಕಾಲ್ ಮಾಡಿ, ಯಾರಾದ್ರೂ ಅನಾರೋಗ್ಯ ಸಮಸ್ಯೆಯಲ್ಲಿದ್ರೆ ಅವ್ರು ಕಾಲ್ ಮಾಡಿ ಮಾತಾಡಿ, ದೇವರಿದ್ದಾರೆ ಅಂತ ಹೇಳಿ 2 ಉತ್ತೇಜನ ಕೊಡುವಂತಹ ಮಾತುಗಳನ್ನಾದ್ರೂ ಆಡಿ. ಹೌದಾ? ಇದೇ ಸಹಾಯ ಮಾಡುವಂತಹದ್ದು ಅಂದ್ರೆ, ಇದೇ ದಾನ ಧರ್ಮ ಮಾಡುವಂತಹದ್ದು ಅಂತ ಹೇಳಿದ್ರೆ. ಮೂರನೇದಾಗಿ, ಯಾವಾಗ್ಲೂ ಸಹ ದೇವರ ಹತ್ರ ಪ್ರಾರ್ಥನೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಸಹವಾಸದಲ್ಲಿ ಇರಿ. ಇದು ತವರು. ಪ್ರಪಂಚದ ದೃಷ್ಟಿಯಲ್ಲಿ ಭಕ್ತರಲ್ಲ, ದೇವರ ದೃಷ್ಟಿಯಲ್ಲಿ ಭಕ್ತರು. ಅದೇ ನಮಗೂ ಸಹ ಬೇಕಾಗಿರುವಂತಹದ್ದು. ಹೌದಲ್ವಾ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋದು. ಪ್ರೀತಿಯನ್ನು ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಈ ಪ್ರಪಂಚದ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಭಕ್ತರು ಅಂತ ಅನ್ನಿಸ್ಕೊಡುವಂತವ್ರು ಸಾಕಷ್ಟು ಜನ ಇದ್ದಾರೆ ತಂದೆ. ಲಕ್ಷಾಂತರ ಜನ ಇದ್ದಾರೆ. ನಿಮ್ಮ ದೃಷ್ಟಿಯಲ್ಲಿ ಭಕ್ತರು ಅಂತ ಹೇಳಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ತಗೊಳ್ಳುವಂತವರು, ನಿಮ್ಮ ಹತ್ರ ಸರ್ಟಿಫೈ ಮಾಡಿಸ್ಕೊಳ್ಳುವಂತವ್ರು ಅಪರೂಪ. ಎಲ್ಲೋ ಒಬ್ಬೊಬ್ರು ಇದ್ದಾರೆ ತಂದೆ. ಆ ಕ್ಯಾಟಗರಿಯಲ್ಲಿ, ಆ ಗುಂಪಿನಲ್ಲಿ ನಾವು ಇರುವಂತಹ ಭಾಗ್ಯವನ್ನ ನಮಗೂ ದಯಪಾಲಿಸಿ. ನಾವು ಸಹ ಕೊರ್ನೇಲಿಯ ತರ, ನೀವು ಕೊರ್ನೇಲಿಯನ್ನ ನೋಡಿ ಭಕ್ತನು ಅಂತ ಹೇಳಿ ಕರಿತೀರ, ನೀವು ಯೋಬನನ್ನು ನೋಡಿ ಭಕ್ತನು ಅಂತ ಹೇಳಿ ಕರಿತೀರ. ಈ ರೀತಿ ಸತ್ಯವೇದದಲ್ಲಿ ಭಕ್ತರು ಅಂತ ಹೇಳಿ ನಿಮ್ಮ ಹತ್ರ ಮೆಚ್ಚುಗೆಯನ್ನು ತಗೊಂಡಿರುವಂತಹ ಜನರ ಗುಂಪಿನಲ್ಲಿ ನಾವು ಸೇರುವಂತೆ, ಅದಕ್ಕೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನು ನಮಗೆ ದಯಪಾಲಿಸಿ ತಂದೆ. ನಾವು ನಡ್ಕೊಬೇಕಾಗಿರುವಂತಹ ದಾರಿಯನ್ನ ವಾಕ್ಯದ ಮೂಲಕ ನಮಗೆ ತೋರಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಈಗಾಗಲೇ ಆಲೋಚನೆ ಮಾಡಿರುವಂತಹ ಮಾತುಗಳನ್ನ ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನ ನಮಗೆ ಕೊಡಿ ಅನ್ನುವಂತಹ ಕೋರಿಕೆ ನೀವು ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಮ್ಮ ಜೀವನದಲ್ಲಿ ತಾವು, ತಮ್ಮ ಕುಟುಂಬದವರು ಸೇರಿ ನಿಮಗೆ ಭಯಭಕ್ತಿಯಾಗಿ, ನಿಮಗೆ ಭಯ ಪಡುವಂತಹ ಜನರಾಗಿ ಜೀವನ ಮಾಡುವಂತೆ, ಹಾಗೆ ತಾವು ದಾನ ಕಾರ್ಯಕ್ರಮಗಳನ್ನ, ಧರ್ಮ ಕಾರ್ಯಕ್ರಮಗಳನ್ನು ತಮ್ಮ ಕೈಯಲ್ಲಾದ ಮಾತ್ರಕ್ಕೆ ಮಾಡುವಂತೆ, ಸದಾಕಾಲ ಪ್ರಾರ್ಥನೆಯಲ್ಲಿ ನಿರತರಾಗುವಂತೆ, ಈ ಮೂರನ್ನೂ ಸಹ ಪಾಲಿಸುವಂತಹ ಭಾಗ್ಯವನ್ನ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮ್ಮನ್ನು ಪ್ರತಿನಿತ್ಯವೂ ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೆಳೆಸ್ತಿರುವಂತಹ ನಮ್ಮ ಸಭಾಪಾಲಕರು, ಅವರ ಆರೋಗ್ಯ, ಅವರ ಅನಿವಾರ್ಯತೆ, ಅವಶ್ಯಕತೆಗಳು ಒಂದೊಂದನ್ನು ಸಹ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಎಲ್ಲವನ್ನು ನಿಮ್ಮ ಕರ್ತದಲ್ಲಿ ಸಮರ್ಪಿಸಿಕೊಟ್ಟು, ಹಾಗೆ ಅನಾರೋಗ್ಯದಲ್ಲಿರುವಂತಹ ಎಲ್ಲರನ್ನು ಸಹ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.